ಛತ್ರಪತಿ ಶಿವಾಜಿ ಅವರಿಗೂ ಈ ಕೋಟೆಗೂ ಒಂದು ಅವಿನಾಭಾವ ಸಂಬಂಧ. ಈಗ ಇದನ್ನ ಹೊಳಲಮ್ಮನ ಗುಡ್ಡ ಅಂತ ಕರೀತಾರೆ. ಅದಾದ ನಂತರ ನಮ್ಮ ದೇಶದ ಇತಿಹಾಸದ ಭೂಪಟದಲ್ಲಿ ಮರಾಠ ಸಾಮ್ರಾಜ್ಯದ ಚಿತ್ರಣನೇ ಬದಲಾಗ್ಬಿಡ್ತದೆ. ಆ ಛತ್ರಪತಿ ಶಿವಾಜಿಗೆ ಆ ದೇವಿ ಖಡ್ಗವನ್ನ ಕೊಡ್ತಿರ್ತಕ್ಕಂಥದ್ದು. ಶ್ರೀಮಂತ ಗಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ಕಾಣಿಸ್ತೈತಲ್ಲ, ಶರಣ್ರಿ ಎಲ್ಲರಿಗೂ. ನನ್ನಿಂದ ಒಂದು ಆರ್ಚ್ ಕಾಣಿಸ್ತೈತಲ್ಲ, ಇದು ದೇವಿ ಹಾಳ ಅಂತೇಳಿ. ಆ ಆರ್ಚ್ ಅಲ್ಲಿ ಇರೋದು ಸ್ಟ್ರಕ್ಚರ್ ಅನ್ನ ತೋರಿಸಿ ಏನು ಅನ್ನೋದು ಹೇಳ್ತೀನಿ ತಡ್ರಿ. ಅಲ್ಲಿದಾರಲ್ಲ ಆ ದೇವಿ, ಅವರು ಛತ್ರಪತಿ ಶಿವಾಜಿ. ಆ ಛತ್ರಪತಿ ಶಿವಾಜಿಗೆ ಆ ದೇವಿ ಖಡ್ಗವನ್ನ ಕೊಡ್ತಿರ್ತಕ್ಕಂಥದ್ದು ಸನ್ನಿವೇಶ ಅಲ್ಲಿರೋದು. ಈ ಘಟನೆ ನಡೆದಂತಹ ಸ್ಥಳ ಏನೈತಿಯಲ್ಲ, ಅದು ಇಲ್ಲಿ ಒಳಗಡೆ ಇದೆ. ಅಲ್ಲಿಗೆ ನಾವು ಹೋಗ್ಬೇಕು. ಇದನ್ನ ಹೊಳಲಮ್ಮನ ಗುಡ್ಡ ಅಂತ ಕರೀತಾರೆ, ಶ್ರೀಮಂತಗಡ ಅಂತಾನು ಇದಕ್ಕೆ ಕರೀತಾರೆ. ಈಗ ಇಂಥ ಪ್ಲೇಸಿಗೆ ನಾ ಬಂದೀನಿ. ಇಲ್ಲಿಂದ 2 ಕಿಲೋಮೀಟರ್ ಆರ್ಚ್ ಇಂದ ಒಳಗಡೆ ಹೋಗ್ಬೇಕು. ಅಲ್ಲಿಗೆ 2 ಕಿಲೋಮೀಟರ್ 2.5 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಶ್ರೀಮಂತಗಡ ಅಂತ ಒಂದು ಕೋಟೆ ಇದೆ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನಲ್ಲಿ ಈ ಪ್ಲೇಸ್ ಇರುವಂತದ್ದು. ಶಿರಹಟ್ಟಿ ಮತ್ತು ಬೆಳ್ಳಟ್ಟಿ ನಡುವೆ ಈ ಊರ್ ಸಿಗುತ್ತೆ, ದೇವಿಹಾಳ ಅಂತ. ಗುಡ್ಡಕ್ಕೆ ನಡ್ಕೊಂಡು ಹೋಗೋ ಕಾಟದಾರ ಯಾವ್ದಿಲ್ಲನ್ರಿ? ಐತೇನ್ರಿ? ಅಕ್ಕ ಕಾಲ್ದಾರಿ ಎಲ್ಲಿ ಐತ್ರಿ ಮೇಲೆ ಹೋಗಕ್ಕ? ಹಾ, ಮೂಲಕೈತ್ರ ಕಿಲೋಮೀಟರ್ ಅಷ್ಟು ಬಂದ್ಮೇಲೆ ಇಲ್ಲೊಂದು ದಾರಿ ಸಿಕ್ತು. ಈ ದಾರಿಲಿ ಹೊಂಟೇನು ನೋಡೋಣ. ಹಂಗೆ ಬಂದ್ರೆ ಹಂಗೆ ಹೋದ್ರೆ ಅದು ವೆಹಿಕಲ್ ರೋಡ್. ನಾವು ಈ 2 ದಾರಿಗೆ ಹೋಗೋಣ. ಇದು ಒಂದು ಕೋಟೆ ಸ್ಟ್ರಕ್ಚರ್ ಇದು, ಬಟ್ ಎಲ್ಲ ಬಿದ್ದೈತಿ. ಅಲ್ಲಿ ಕಾಣಿಸ್ತೈತಲ್ಲ, ಅದು ಶ್ರೀಮಂತಗಡ ಕೋಟೆ. ಆನೆಗುಂದಿ ಅರಸರ ಕಾಲದಲ್ಲಿ ಕಟ್ಟಿರ್ತಕ್ಕಂತಹ ಕೋಟೆ ಇದು. ಆಕ್ಚುಲಿ ವಿಜಯನಗರ ಸಾಮ್ರಾಜ್ಯಕ್ಕಿಂತ ಮುಂಚೆನೆ ಈ ಕೋಟೆಯನ್ನ ಕಟ್ಟಲಾಗಿತ್ತು ಅಂತ ಹೇಳ್ತಾರೆ. ಇದಕ್ಕೆ ಮೊದಲು ಇದ್ದ ಹೆಸರೇ ಬೇರೆ. ಈಗ ಇದು ಶ್ರೀಮಂತಗಡ ಹೇಗಾಯ್ತು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಪೂರ್ತಿ ನೋಡಿ. ಅತಿಯಾದ ವಿಜ್ಞಾನ ಮಾನವನನ್ನ ಸೋಂಬೇರಿ ತರ ಮಾಡ್ಬಿಟ್ಟಿದೆ. ಯಾಕಂದ್ರೆ ಒಂದಾನೊಂದು ಕಾಲದಲ್ಲಿ ಗುಡ್ಡಗಳನ್ನೆಲ್ಲ ನಡ್ಕೊಂಡು ಹತ್ತಿದ್ದಂತಹ ಜನ ಈಗ ಸಲೀಸಾಗಿ ರೋಡ್ ಮಾಡ್ಕೊಂಡ್ಬಿಟ್ಟವ್ರೆ. ಹೋಗೋಣ. ಸೊ ದಾರಿ ಬಂತು, ಮೆಟ್ಲಿದೆ. ಮೂಲ ದಾರಿ, ಮೊದ್ಲಿದ್ದ ದಾರಿ. ನಾನೀಗ ಕೋಟೆಯ ಹತ್ತತ್ರ ಬಂದಿದ್ದೀನಿ. ಜೊತೆಗೆ ಇಲ್ಲೊಂದು ಪಾದಗಟ್ಟಿ ಇದೆ, ಪೆಡಸ್ಟಾಲ್ ಅಂತ ಕರಿತೀವಿ ನಾವು, ಜಗಲಿ ಕಟ್ಟೆ ಅಂತ ಇಲ್ಲೈತಿ. ಸುತ್ತಮುತ್ತಲು ಕಲ್ಲುಗಳನ್ನ ಇಟ್ಟಿದ್ದಾರೆ. ನಾ ಹಿಂದೆ ಅನೇಕ ವಿಡಿಯೋದಲ್ಲಿ ತೋರಿಸ್ದೆ. ಮನೆ ತರ ಕಟ್ಟೋದು ಅದನ್ನೆಲ್ಲ ಮಾಡಿದ್ದಾರೆ. ಹರಕೆ ಹೊತ್ತಿರ್ತಕ್ಕಂಥದ್ದು ಇಲ್ಲಿದೆ ನೋಡಿ. ಇಲ್ಲೆಲ್ಲ ಕಲ್ಲು ಕಟ್ಟಿ ಹರಕೆ ಇಟ್ಟಿರೋದಂಥದ್ದು ಇದು ಇದೆ ಆ ಪಾದಗಟ್ಟಿ. ನವರಾತ್ರಿಯ ಉತ್ಸವದ ದಿನ ಇಲ್ಲಿ ದೇವಿಯನ್ನ ಕರ್ಕೊಂಡ್ ಬರ್ತಾರೆ, ಮೆರವಣಿಗೆ ಮಾಡ್ಕೊಂಡು. ಅದನ್ನ ಪಲ್ಲಕ್ಕಿ ಅಂತ ಕರಿತೀವಿ ನಾವು, ಅಥವಾ ಪಾಲಿಕೆ ಅಂತ ಕರಿತೀವಿ. ಆ ಪಾಲಿಕೆಯಲ್ಲಿ ದೇವಿಯನ್ನ ಇಲ್ಲಿ ಕರ್ಕೊಂಡ್ ಬಂದು ಪೂಜೆ ಮಾಡ್ತಾರೆ. ನಮ್ಮ ದೇಶದ ಇತಿಹಾಸದಲ್ಲೇ ಅತ್ಯಂತ ಮಹತ್ವದ ಸ್ಥಾನವನ್ನ ಪಡ್ಕೊಂಡಂತಹ, ತುಂಬಾ ಜನಕ್ಕೆ ಗೊತ್ತೇ ಇಲ್ಲದಂತಹ ಒಂದು ಅತ್ಯಂತ ಶ್ರೀಮಂತ ಕೋಟೆ, ಶ್ರೀಮಂತ ಗಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ಕಾಣಿಸ್ತೈತಲ್ಲ, ಇದೆ ಮರಾಠ ಸಾಮ್ರಾಜ್ಯಕ್ಕೂ ನೇರವಾಗಿ ಹೇಳೋದಾದ್ರೆ ಛತ್ರಪತಿ ಶಿವಾಜಿ ಅವರಿಗೂ ಈ ಕೋಟೆಗೂ ಒಂದು ಅವಿನಾಭಾವ ಸಂಬಂಧ, ಪ್ರೇರಕ ಶಕ್ತಿ ಅನ್ನೋದಿದೆಯಲ್ಲ, ಅದು ಇಲ್ಲಿದ್ದಾನೆ ಹುಟ್ಕೊಳ್ಳುತ್ತೆ. ಇದೇ ಕೋಟೆ. ಇಲ್ಲಿಯ ಸ್ಥಳೀಯ ಕಲ್ಲುಗಳನ್ನೆಲ್ಲ ಉಪಯೋಗಿಸ್ಕೊಂಡು ಕಟ್ಟಿರ್ತಕ್ಕಂತಹ ಕೋಟೆ ಶ್ರೀಮಂತಗಡ. ಇದು ಗ್ರಾನೈಟು, ಇದು ನಾರ್ಮಲ್ ಕಲ್ಲು. ಕೋಟೆಗೆ ನಾಗರ ಕಲ್ಲುಗಳಿದಾವೆ, ಗುಂಡುಗಳಿದಾವೆ. ಹತ್ತಿರದಾಗ ಬಂದು ನೋಡಿದ ಮೇಲೆ ಗೊತ್ತಾಗಿದ್ದೇನಂತಂದ್ರೆ ಅವು ನಾಗರ ಕಲ್ಲುಗಳಲ್ಲ. ಅದಕ್ಕೆ ಏನಂತಾರೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ. ದೇವರನ್ನ ನೋಡ್ಕೊಂಡು ನಾವು ಮತ್ತೆ ಮೇಲಕ್ಕೆ ಹೋಗ್ಬೇಕು. ಆಕ್ಚುಲಿ ಕೋಟೆಗೆ ಎಂಟ್ರೆನ್ಸ್ ಇನ್ನ ಮುಂದೆ ಇದೆ, ಅಲ್ಲಿದೆ, ಅಲ್ಲಿಗೆ ಹೋಗ್ಬೇಕಿನ್ನ. ಗುಲ್ಮೊಹರ್ ಗಿಡ ಎಷ್ಟು ಚೆನ್ನಾಗಿ ಅರಳಿದೆ ನೋಡಿ. ಈ ಕೋಟೆಯನ್ನ ಬಂಡೆ ಮೇಲೆ ಎಷ್ಟು ನೀಟಾಗಿ ಕಟ್ಟಿದ್ದಾರೆ ಅಂತ ಇಲ್ಲಿ ನೋಡಿ. ಆಮೇಲೆ ಆ ಕಲ್ಲುಗಳ ಎಜ್ಜನ್ನ ನೋಡಿ, ಅಷ್ಟೇ ಸೈಜ್ ಅಲ್ಲಿ ಕಟ್ ಮಾಡಿ ತಗೊಂಡಿದ್ದಾರೆ. ಇದು ಬಂಡೆ, ಇದು ಕೋಟೆ ಗೋಡೆ. ಇಲ್ಲಿ ಬುನಾದಿ ಅಥವಾ ಬೇಸ್ಮೆಂಟ್ ಏನಿಲ್ಲ, ಅದ್ರ ಮೇಲೇನೆ ಕಲ್ಲನ್ನ ಇಟ್ಟು ಕಟ್ಟಿದ್ದಾರೆ. ಆಮೇಲೆ ಆ ಕಲ್ಲನ್ನು ಆಯ್ಕೆ ಮಾಡ್ಕೊಳ್ಳೋವಾಗಲೂ ಕೂಡ ಸರಿಯಾಗಿ ಎಡ್ಜನ್ನ ತಗೊಂಡಿದ್ದಾರೆ.
ಇಳಿಜಾರು ಬಂಡೆಯಲ್ಲಿ ಕೂಡ ಕೋಟೆಯನ್ನ ಅತ್ಯಂತ ಸದೃಢವಾಗಿ ಕಟ್ಟುವಂತಹ ಕಲೆ ಗೊತ್ತಿದ್ದು ಮೋಸ್ಟ್ಲಿ ನಮ್ಮ ರಾಜ್ಯದ ಪಾಳೆಗಾರರಿಗೆ ಮಾತ್ರ ಅಂತ ಅನ್ಸುತ್ತೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದಾವೆ, ಅದರಲ್ಲಿ ಇದು ಕೂಡ ಒಂದು. ಅನೇಕ ಕೋಟೆಗಳನ್ನ ಬುನಾದಿ ಇಲ್ದೇನೆ ನಮ್ಮ ಪಾಳೆಗಾರರು ಕಟ್ಟಿರುವಂತಹ ವಿಜ್ಞಾನ ಅದು ಮೆಚ್ಚುವಂಥದ್ದು. ಹೌದು, ಇದನ್ನ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಈ ಲೇಯರ್ ಅನ್ನ. ಇದು ಮೂಲ ಕೋಟೆ, ಇದು ಎಂಟ್ರೆನ್ಸ್. ಐತಿಹಾಸಿಕವಾಗಿ ಇದೊಂದು ಶ್ರೀಮಂತ ಗಡ, ಆದ್ರೆ ಈಗ ಇದನ್ನ ಹೊಳಲಮ್ಮನ ಗುಡ್ಡ ಅಂತ ಕರೀತಾರೆ. ಸೊ ಕೋಟೆನ ಹೊಡೆದು ದಾರಿ ಮಾಡ್ಕೊಂಡಿರ್ತಕ್ಕಂಥದ್ದು. ಮೇನ್ ರೋಡ್ ಇಲ್ಲಿದೆ, ಮೇನ್ ಬಾಗ್ಲು ಏನಿದೆಯಲ್ವಾ ಅದು ಇಲ್ಲಿದೆ. ಬಾಗಿಲ ಮೇಲೆ ಆನೆ, ಇದೊಂದು ಆನೆ, ಅದು ವ್ಯಕ್ತಿಗಳನ್ನ ಎತ್ತಿ ಎತ್ತಿ ಬಿಸಾಕ್ತಾ ಇರ್ತಕ್ಕಂಥದ್ದು ಒಂದು ಉಬ್ಬು ಶಿಲ್ಪ. ಸೇಮ್ ಈ ಕಡೆನೂ ಒಂದಿದೆ. ಇದನ್ನೆಲ್ಲ ನೋಡ್ಕೊಂಡು ನಾವು ಒಳಗಡೆ ಬಂದ್ರೆ ಕಟ್ಟಡದ ಮೇಲೆ ಹತ್ತಕ್ಕೊಂದು ಬಾಗಿಲಿದೆ, ಹೊಂಡ ಇದೆ, ಮತ್ತೆ ಇಲ್ಲೊಂದು ದೇವಸ್ಥಾನ ಇದೆ. ಇದನ್ನೆಲ್ಲನೂ ನೋಡ್ಕೊಳ್ಳೋಣ. ಮೊದಲು ದೇವಸ್ಥಾನದ ಕಡೆ ಹೋಗಿ ಬರೋಣ, ಹೊಳಲಮ್ಮನ ಗುಡಿ ಕಡೆ. ಇದು ಆಕ್ಚುಲಿ ಮೇನ್ ದಾರಿ ಇದ್ದಿದ್ದು. ಕೋಟೆಯ ಮುಖ್ಯ ದ್ವಾರ ಏನಿದೆ ಆ ದ್ವಾರದಿಂದ ನಾನು ಈಗ ಒಳಗಡೆ ಎಂಟ್ರಿ ಆಗಿದ್ದೀನಿ. ಕೋಟೆ ತುಂಬಾ ವಿಶಾಲವಾಗಿದೆ. ಇದು ಸಾಮಾನ್ಯ ಕೋಟೆ ಅಂತ ಅನಿಸ್ತಿಲ್ಲ ನನಗೆ ನೋಡೋದಕ್ಕೆ, ತುಂಬಾ ಅದ್ಭುತವಾಗಿದೆ. ಸೊ ಕೋಟೆಯ ಒಳಗಡೆ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಇಷ್ಟೊಂದು ವಿಶಾಲವಾದ ಆವರಣ ರೀಸೆಂಟ್ ಆಗಿ ಯಾವುದೋ ಕೋಟೆಯಲ್ಲಿ ನಾನು ನೋಡಿಲ್ಲ. ಇಲ್ಲಿ ಹೊಳಲಮ್ಮನ ಗುಡಿ ಇದೆ. ಕೋಟೆಯ ಐತಿಹಾಸಿಕದ ನಂತರ ಈ ಹೊಳಲಮ್ಮನ ಗುಡಿ ಇದೆಯಲ್ಲ, ಇದು ತುಂಬಾನೇ ಫೇಮಸ್ ಇಲ್ಲಿ ಈ ಭಾಗದಲ್ಲಿ. ಅದನ್ನ ನೋಡೋಣ, ಅವ್ರ ಜೊತೆ ಮಾತಾಡೋಣ. ಅಲ್ಲಿ ಯಾರು ಇದ್ರೆ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತೀನಿ. ಮಾತಂಗಮ್ಮನ ಗುಡಿ, ಮಾತಂಗಮ್ಮನ ದೇವಿ ಗುಡಿ. ಇದು ಮಾತಂಗಮ್ಮನ ಮೂರ್ತಿ. ಇದನ್ನೆಲ್ಲ ನೋಡ್ಕೊಂಡ್ ಬಂದ್ರೆ ಇಲ್ಲೊಂದು ಬನ್ನಿ ಗಿಡ ಅಂತ ಕರಿತೀವಿ ನಾವು. ಇದನ್ನ ತೊಟ್ಲ ಕಟ್ಟಿದ್ದಾರೆ ಹರಕೆ ಹೊತ್ಕೊಂಡು. ಐತಿಹಾಸಿಕ ಕಾಲದಲ್ಲಿ ಹೊಳಲಮ್ಮನಿಗೆ ಗುಡ್ಡದಮ್ಮ ಅಂತ ಕರಿತಿದ್ರು. ಬಟ್ ಅದು ಹೊಳಲಮ್ಮ ಹೇಗಾಯ್ತು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಇದೇ ದ ಫೇಮಸ್ ಪ್ರಖ್ಯಾತವಾದಂತ ಹೊಳಲಮ್ಮನ ದೇವಸ್ಥಾನ. ಹಳೆಯ ದೇವಸ್ಥಾನದ ಮೂಲ ಕಲ್ಲುಗಳನ್ನೇ ಉಪಯೋಗ ಮಾಡಿಕೊಂಡು ರೀಬಿಲ್ಟ್ ಮಾಡ್ತಿರೋದು ತುಂಬಾ ವಿಶೇಷ ಇಲ್ಲಿದು. ಇಲ್ಲಿನ ಪ್ರಖ್ಯಾತವಾದಂತಹ ಒಂದು ದೇವರು ಹೊಳಲಮ್ಮ ದೇವಿ. ಹೊಳಲಮ್ಮನ ದೇವಸ್ಥಾನ ಯಾಕೆ ಪ್ರಖ್ಯಾತಿ ಅಂತ ನಾನ್ ಹೇಳೋದಕ್ಕಿಂತ ಇಲ್ಲಿ ಅವರೇ ಅದನ್ನ ಹೇಳ್ತಾರೆ ಏನೇನಾದ್ರೂ ವಿಶೇಷ ಇದೆ ಅಂತ. ಈಗ ನಾನು ಎಕ್ಸಾಕ್ಟ್ ಗರ್ಭಗುಡಿ ಎದುರುಗಡೆ ಇದ್ದೀನಿ, ಒಳಗಡೆ ಹೋಗೋಣ. ತುಂಬಾ ಅತ್ಯಂತ ವಿಶೇಷವಾದದ್ದು, ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಅಂತದ್ದೊಂದು ಪವಾಡ ಇಲ್ಲಿ ನಡೆಯುತ್ತೆ. ಅದಾದ ನಂತರ ನಮ್ಮ ದೇಶದ ಇತಿಹಾಸದ ಭೂಪಟದಲ್ಲಿ ಮರಾಠ ಸಾಮ್ರಾಜ್ಯದ ಚಿತ್ರಣನೇ ಬದಲಾಗ್ಬಿಡ್ತದೆ. ಅಂತಹ ಒಂದು ಪವಾಡ ನಡೆದಂತ ಸ್ಥಳ ಈ ಹೊಳಲಮ್ಮನ ಗುಡ್ಡ. ನಿತ್ಯ ದೇವಸ್ಥಾನಕ್ಕೆ ನೂರಾರು ಭಕ್ತರು ಬರ್ತಾರೆ. ಇದು ನೋಡಿ, ದೇವಿಯ ಅತ್ಯಂತ ಭವ್ಯವಾದ ವಿಗ್ರಹ ಮೂರ್ತಿ. ನನ್ನ ಹೆಸರು ಫಕ್ಕೀರಗೌಡ ಹೊಳಗೌಡ ಪಾಟೀಲ್. ನಾವು ದೇವಿ ಹೇಳಿದಾರ್ರಿ. ಪೂರ್ವಕ್ಕಾಗಿ ನಮ್ಮ ಅಜ್ಜ ಮುತ್ತಜ್ಜದಿಂದ ಸೇವಾ ಸಲ್ಲಿಸ್ಕೊಂತ ಬಂದ ಅರ್ಚಕರು ನಾವರಿ. ಈ ಅಮ್ಮನ ವಿಶೇಷ ಏನಂತ ಅಂತಂದ್ರೆ ಇದು ಉದ್ಭವ ಆಗಿದ ಮೂರ್ತಿ ರೀ. ಇದೇನು ಈ ಕೋಟೆ ಐತಲ್ರಿ, ಹಂಪಿ ವಿಜಯನಗರ ಸಾಮ್ರಾಟ ಆದಾಗ ಅನೇಕೊಂದು ಅರಸರ ಕಾಲದಿಂದ ಈ ಕೋಟೆ ಪೂರ್ವಕ್ಕಾಗಿ ಕಟ್ಟಿದ್ದ ಅವಾಗರೆ. ಆ ನಂತರ ಹಂಗ ಕೋಟೆ ಕಟ್ಕೊಂತ ಬಂದಿಂದಾಗ ಹಿಂದಗಡಿಸಿ ಇಲ್ಲೇ ಒಬ್ರು ಏನಾಯ್ತು, ಮುಸ್ಲಿಮ್ಸ್ ಅಂತಂದು ಒಂದು ರಣದುಲ್ ಖಾನ್ ಅಂತಂದು ಇಲ್ಲೇ ಆಲದ ಗಿಡ ಐತ್ರಿ, ಆಲದ ಹಾಳ ಮಜಾರ್ ಅಂತ ಅಂತಾರ. ಅದಕ್ಕೆ
ಆ ಹಾಳ ಮಜಾರದಾಗ ಅವಂದು ಅಲ್ಲೇ ಗೋರಿ ಅವನಿದ್ವು. ಇಲ್ಲಿ ಬಂದು ಅಮ್ಮನ್ನ ಕ್ವಾಟಿ ಕೆಡೋದು ದೌರ್ಜನ್ಯದಿಂದ ಒಟ್ಟ ಮುಕ್ ಎಲ್ಲಾ ಮುಕ್ ಮಾಡ್ಬೇಕಂತಂದು ಅವನ್ ನಡೆಸಿದಾಗ ಅವಾಗ ಏನಾತ್ರಿ, ಅಮ್ಮಗ ಹೋಗಿ ಛತ್ರಪತಿ ಶಿವಾಜಿಗೆ ಸಪ್ಪಂದಾಗ ಹೋಗಿ ನಾನ್ ಇಂತಲ್ಲದೀನಿ ಹಿಂಗ ನನ್ನ ಕ್ವಾಟಿ ಅದನ್ನೆಲ್ಲ ಮಾಡಿ ಅವಾಗ ಕರೆಸ್ಕೊಂಡ್ ಇಲ್ಲಿ ಬಂದ್ ಅಮ್ಮ ಪ್ರತ್ಯಕ್ಷ ಸಾಕ್ಷಿಯಾಗಿ ಖಡ್ಗ ಕೊಟ್ಟಿಂದಾಗ ಅವ್ರ ಗುರುಗಳು ಸಮರ್ಥ ರಾಮದಾಸನ್ ಕರೆಸ್ಕೊಂಡು ಅವ್ರದ್ದು ಒಂದು ಇಲ್ಲಿ ಮೂರ್ತಿ ಐತಿ ತೆಳಗ ಪತ್ರಿಕೆದ ಇಲ್ಲಿ ಕ್ವಾಟಿ ತೆಳಗನ ಐತ್ರಿ. ಅವಾಗ ಅವ್ರ ಗುರುಗಳಿಗೆ ಹೇಳ್ತಾನ, ಗುರುಗಳ ನನ್ಗೆ ಹಿಂಗಾಗೈತಿ ಮತ್ತ ಅವ್ರದ್ದು ದಬ್ಬಳಿಕೆ ಬಾಳ ಆಗೈತಿ, ಹೆಂಗಾರ ಮಾಡಿ ನಾವು ಇದನ್ನ ಕ್ವಾಟಿ ನಮ್ಮ ವಶ ಪಡಿಸ್ಕೋಬೇಕು, ಅವ್ರನ್ನ ಏನಾರ ಮಾಡಿ ಅವ್ರನ್ನ ದೂರ ಮಾಡಿ ನಮ್ದೇ ಆದಂತದ ಒಂದು ಧ್ವಜವನ್ನ ಹಾರಿಸ್ಬೇಕಂತ ವಿಚಾರ ಮಾಡಿದಾಗ ಇಲ್ಲೇ ಮುಂದ 3-4 ಕಿಲೋಮೀಟರ್ ಇಂದ ರಣಗಟ್ಟೆ ಐತಿರಿ, ರಣಗಟ್ಟೆ ಅಂತಂದು ಅವಾಗ ಶಿವಾಜಿ ಏನಂದ, ಇಲ್ಲ ಅವ್ರನ್ನ ಯುದ್ಧಕ್ಕ ಆಹ್ವಾನ ಮಾಡಿಬಿಡೋಣ, ಗೆದ್ರ ನಮ್ದು ಸಾಮ್ರಾಜ್ಯ, ಸೋತ್ರ ಅವ್ರ ಸಾಮ್ರಾಜ್ಯ ಅವ್ರಿಗೆ ಬಿಟ್ಕೊಟ್ಟು ಹೋಗೋಣ ಅಂತ ವಿಚಾರ ಮಾತಾಡ್ಕೊಂಡ ಆ ಬಳಿಕ ಮಂತ್ರಿ ಮುಖಾಂತರನ ಹೋಗಿ ರಣದುಲ್ ಖಾನ್ಗ, ಇಲ್ಲ ನೀ ಎಲ್ಲೇ ಜಗ ಸ್ಪಾಟ್ ಮಾಡ್ತಿದಿ ಅಲ್ಲಿ ಯುದ್ಧ ಮಾಡ್ತೀವಿ, ನಾವು ಗೆದ್ರ ನಿನ್ ಸೋಲ್ಸಿದ್ರ ಸಾಮ್ರಾಟ ನಮ್ದು ಇದು ಕೋಟಿ, ನಾವ್ ಅಕಸ್ಮಾತ್ ಏನ್ ಸೋತ್ರ ನಿಮ್ಗ ಬಿಟ್ಕೊಟ್ಟು ನಾವು ಹೋಗ್ತೀವಿ ಅಂತಂದು ಶಿವಾಜಿ ರಾಮದಾಸರ್ ಕೂಡ್ಕೊಂಡು ವಿಚಾರ ಮಾಡಿ ಮಂತ್ರಿ ಮುಖಾಂತರ ಹೋಗಿ ಅವ್ರ ಮಂತ್ರಿ ಅಲ್ಲ, ನಾನು ಇಂಥ ಜಗದಾಗ ಫಿಕ್ಸ್ ಮಾಡೀನಿ, ಅಲ್ಲಿ ಬಂದು ನೀವು ಯುದ್ಧ ಮಾಡಿ ಯಾರು ಜಯಗಳಿಸ್ತಾರೋ ಅವ್ರಿಗೆ ಕ್ವಾಟಿ ಅನ್ನಂಗ ಮಾತುಕತೆ ನಡೀತಂತ್ರಿ. ಶಿವಾಜಿ ಇಲ್ಲ ಹಿಂಗ ರಣಗಟ್ಟೆ ಮುಂದಾಗ ಹಿಂಗ ಯುದ್ಧ ಸ್ಪಾಟ್ ಮಾಡ್ಯಾರಂದ್ರ ಇವ್ರಿಗೆ ಡೌಟ್ ಬಂದು ಏನ್ ಮಾಡಿದ್ರು, ಶಿವಾಜಿ ಅವ್ರು ಸೂಜ್ಗಲ್ ಹಾಕ್ಯಾರ, ನೀವ್ ನಿಚ್ಚಳಗರಗಿನ ಇಷ್ಟು ಕುದುರೆ ನಾಲಿಗೆ ಬಂಗಾರದ ನಾಲ್ ಬಡಸಂತಂದು ಹೇಳಿ ನಿಚ್ಚಳಗರ ಶಿವಾಜಿ ಮಹಾರಾಜರು ಇಷ್ಟು ತನ್ನ ಸೈನಿಕರಿಗೆ ಅವ್ರ ಕುದುರೆಗೆ ಎಲ್ಲ ಸೇರಿ ಬಂಗಾರ ನಾಲ್ ಬೆಳೆಸ್ಕೊಂಡು ಯುದ್ಧಕ್ಕೆ ಹೋದಾಗ ಆ ರಣಧೂಲ್ ಖಾನ್ ಅವ್ನ ಕೊಟ್ಟಾಗ ಯುದ್ಧ ಮಾಡಕ್ ಹೋಗಿ ಅವ್ನ್ ಸಂಹಾರ ಮಾಡಿ ಇದ್ದಂತ ವಸ್ತು ಸಂಪತ್ತನ್ನು ಇಲ್ಲಿ ತೊಂಬಂದು ಇಲ್ಲಿ ಇದು ಬುಡಕ್ ಏನಂತಾರ್ರಿ, ಹಿರಿಯರು ಹೇಳಿದ್ದು ನಮಗ್ ಗೊತ್ತಿಲ್ಲ, ಬುಡಕ್ ಒಂದು ಹೊನ್ನಮ್ಮ ದೇವಸ್ಥಾನ ಅಂತ ಐತಂತ ಇಲ್ಲೇ ಆ ಜಗಕ್ಕೆ ಈಕಿ ಹೊಳ್ಳಮ್ ನಿಂತಾಳ. ಶಿವಾಜಿ ಬಂದ ಅವಾಗ ಹೊಳ್ಳ ತನ್ನದ್ಲೇ ಈಕಿ ಹೊಳ್ಳಾಕಂತ್ರಿ. ಅವಾಗ ಶಿವಾಜಿ ತಳಗೋಗಿ ಅಲ್ಲಿ ಹೋಗಿ ಬರವ ಆ ಸಂಪತ್ತನ್ನು ತಮ್ಮಂದು ಇಲ್ಲಿ ಹಾಕಿ ಅವಾಗ ಈಕಿಗೆ ಫಸ್ಟ್ ಯಾವ ಹೆಸರು ಗೊತ್ತಿಲ್ರಿ, ಹೊಳ್ಳನದ್ಲೆ ಅವಾಗ್ಲಿದ್ದ ಹೊಳಲಮ್ ಅಂತಂದು ಹೆಸರು ಬಿತ್ರಿ. ಮದ್ದಿನ ಹೊಂಡ ಐತ್ರಿ, ಆನಿ ಹೊಂಡ ಐತಿ. ಮದ್ದಿನ ಹೊಂಡದಾಗ ಹುರುಕಾಲಿ, ಹಿರೇಬ್ಯಾನಿ, ಕುಷ್ಠ ರೋಗ ಅಲ್ಲಿ ಅವಾಗ ಅಮ್ಮನ ಜಳಕ ಮಾಡಿ ಬಂದು ಅಮ್ಮಗ್ ನಡ್ಕೊಂಡಾಗ ಅದಷ್ಟು ರೋಗ ಪರಿಹಾರ ಆಗೈತ್ರಿ. ಹೂವಿನ ಪ್ರಸಾದ ಏನ್ ಕೊಡ್ತಾಳ ಮನಸ್ನೇಹ ಮಾಡ್ಕೊಂಡ ಬಲಕ್ಕಿಂದ ಕೊಟ್ರ ಅವ್ರ ಕೆಲ್ಸ ಸುದ್ರಿ, ಎಡ್ಕಿಂದ ಕೊಟ್ರ ಆಗಂಗಿಲ್ಲ. ಮಕ್ಳು ಇಲ್ದಾರಿ ಮಕ್ಳು ಕೊಟ್ಟಾಳ, ಮದ್ವಿ ಅಂದ್ರ ಒಟ್ಟ ಅವ್ರ ಭವನ ಏನ್ ಅವ್ರಿಗೆ ಸಮಸ್ಯೆ ಐತಿ ಅನ್ನೋದು ಇಲ್ಲಿ ಬಂದ್ ಅಮ್ಮಗ್ ನಡ್ಕೊಂಡು ಹೋದ್ರೆ ಎಲ್ಲರಿಗೂ ಒಳ್ಳೇದಾಗೈತ್ರಿ, ಎಲ್ಲವೂ ಕೆಲ್ಸ ಸುದ್ದಾಗ್ಯವ. ಛತ್ರಪತಿ ಶಿವಾಜಿ ಖಡ್ಗ ಕೊಡ್ಬೇಕಾದ್ರೆ ಈಗ ಶಿವಾಜಿನ ಯಾಕೆ ಬಯಸಿದ ಅಂದ್ರೆ ಹಿಂದಲಿದ್ದ ಅವೆಲ್ಲ ಯುದ್ಧ ಮಾಡ್ಕೊಂತ ಬಂದಾಗ ಇವನ ಸರಿ ನನ್ನ ಜೋಪಾನ ಮಾಡೋದ ನನ್ನ ಆಸ್ತಿ ಇವನ ಉಳಿಸ್ಕೊಡ್ತಾನಂತಂದ ಅವನಿಗೆ ಹೋಗಿ ಸೊಪ್ಪುಂದಾಗ ನನ್ ಹಿಂಗ್ ಇದು ಮಾಡಿ ನನ್ನ ಮುಕ್ ಮಾಡಕ್ ಪ್ರಯತ್ನ ಮಾಡಕತ್ತಾರ ಅವ್ರು. ಇದನ್ನ ಓಟು ಸಾಮ್ರಾಟ್ ತಮ್ದ ಮಾಡ್ಕೊಳಕತ್ತಾರ, ನೀನ ಬಂದ್ರ ಗೆದ್ದಿತ್ತಿದಿ, ಗೆದ್ದು ನನ್ನ ಮುಂದ ನನ್ನ ಉಳಿಸ್ತಿದಿ, ನಾನು ಜಗತ್ತಿಗೆ ಬೆಳಕು ಕೊಡ್ಬೇಕನ್ನೋದು ವಿಷಯ ಇಟ್ಕೊಂಡು ಮಾತಾಡಿ ಅಮ್ಮನ ಸೊಪ್ಪನ್ನ ಕರೆಸಿ ಪ್ರತ್ಯಕ್ಷ ಆಗಿ ಈ ಕೈಯನ್ನು ಖಡ್ಗ ಕೊಟ್ಟಿನ ಆ ಶಿವಾಜಿ ಆದ ಖಡ್ಗ ತಗೊಂಡು ಇಷ್ಟು ಅವ್ರನ್ನ ಏನೈತಲ್ರಿ ರಣಧೂಲ್ ಖಾನ್ ಸೈನಿಕನ ಅಂತೆಲ್ಲ ಇಷ್ಟು ಸಂಹಾರ ಮಾಡಿ ಅವ್ರನ್ನ ಹೊಡೆದು ಓಡಿಸಿ ಆ ಬಳಿಕ ಶಿವಾಜಿ ಏನ್ ಮಾಡಿದ್ರಿ ಮತ್ತ ಶಿವಾಜಿ ಕೋಟಿ ಅಂತಂದು ಹೇಳ್ತಾರ್ರಿ ಹಿರಿಯರು. ಒಟ್ಟ ಆಲ್ರೌಂಡ್ ಭಕ್ತರಿ. ಹೊಸಬ್ರ ಹಳಬ್ರ 50% ಇದ್ರು ಹೊಸಬ್ರ 50% ಬರಕತ್ತಾರ್ರಿ. ಯಾಕಂದ್ರ ಅಮ್ಮನ್ನ ಏನಂತ ಬಂದ್ ಇಲ್ಲಿ ಸಂಕಲ್ಪ ಮಾಡಿ ದರ್ಶನ ತಗೊಂಡು ಹೋಗಿ ನಡ್ಕಣಕತ್ತಿರ ಅವ್ರ ಕೆಲಸ ಏನದವಲ್ರಿ 100ಕ್ಕೆ 100 ಆಗ್ಯಾವ್ರಿ. ಹಂಗಾಗಿ ಅಮ್ಮ ಈಗ ನೀವು ಬಂದ್ರಿ ನಮ್ದ್ ಕೆಲ್ಸ ಐತ್ಪ ಇಂತ ದೇವಸ್ಥಾನಕ್ ಹೋಗೋಣ ಬರ್ರಿ ಅಂತ ಗೊತ್ತಿಲ್ದಾರ ಬಾಜು ನಿಮ್ಮಂತರಿಗೆ ಮತ್ತೊಬ್ರಿಗೆ ಕರ್ಕೊಂಬಂದ್ ಅವ್ರು ಬಂದು ಬೇಡ್ಕೊಂಡ್ ಹರಕಿ ಹೊತ್ರ ಹೊಳ್ಳಿ ಅವ್ರ ಕೆಲ್ಸದ್ದಾಗಿ ಬಂದು ಅಭಿಷೇಕ ಮಾಡಿ ಎಲ್ಲಿ ಪೂಜೆ ಮಾಡಿಸ್ತಾರ್ರಿ, ಹೂವಿನ ಪೂಜೆ ಕಟ್ತಾರ, ಬಾಳೆಹಣ್ಣಿನ ಪೂಜೆ ಕಟ್ತಾರ್ರಿ. ಆಮೇಲೆ ದಸರಾದಾಗ 9 ದಿವಸ ಅಮ್ಮನ ಪುರಾಣ ಇರ್ತೈತ್ರಿ. ಜಾತ್ರೆ ಫೆಬ್ರವರಿಯಾಗ ಆಕತ್ರಿ. ಪ್ರತಿ ವರ್ಷನೂ 3 ದಿವಸ ರೀ. 1 ದಿವಸ ಉಚ್ಚಾಯ, 1 ದಿವಸ ತೇರ್ರಿ, 1 ದಿವಸ ಕಡಿಬಿಂಕಾಳ. ಸುತ್ತಲೂ ಎಲ್ಲ ಈ ಗದಗ ಜಿಲ್ಲಾ, ಧಾರವಾಡ ಜಿಲ್ಲಾ, ಹುಬ್ಬಳ್ಳಿ, ಬೆಳಗಾವಿ ಹಿಂಗೆಲ್ಲಾ ಸುತ್ತಲೂ ಕಡೆ ಭಕ್ತದ್ರಿ. ಕೊಪ್ಪಳ, ರಾಯಚೂರು, ಮಹಾರಾಷ್ಟ್ರ ಮಂದಿ ಐತ್ರಿ. ಎಲ್ಲಾ ಕಡೆ ಬಂದ್ ಜಾತ್ರೆಗೆ ಬರ್ತಾರಿ, ದಸರಾಕನು ಬರ್ತಾರ. ಎಲ್ಲ ಶಾಂತಿ ಐತ್ರಿ. ಆ ಅಮ್ಮಗ ದಿನ ಅನ್ನ ಪ್ರಸಾದ ಐತಿ. ಇಲ್ಲೇ ಬಂದಂತ ಭಕ್ತರಿಗೆ ಏನು ಸಮಸ್ಯೆ ಇಲ್ರಿ, ಎಲ್ಲ ವ್ಯವಸ್ಥೆ ಐತಿ. ಬಳಕಣಕ ಏನ ಬೇಡಿದ್ರು ಕೊಡ್ತಾಳ್ರಿ. ಇದಿಷ್ಟು ಒಳಲಮ್ಮನ ಗುಡ್ಡದ ದೇವಸ್ಥಾನ, ಅದ್ರ ಬಗ್ಗೆ ಪ್ರಖ್ಯಾತಿಯನ್ನ ನಾನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದೆ ಅವ್ರ ಬಾಯಲ್ಲಿ. ಈಗ ಇದನ್ನ ನೋಡ್ಕೊಂಡು ನಾನು ಹೊರಗಡೆ ಬರ್ತಾ ಇದ್ದೀನಿ.
ಇಲ್ಲೇ ಅನ್ನ ಸಂತರ್ಪಣೆ ಇರುತ್ತೆ ಪ್ರತಿದಿನ. ಸೊ ನಾನು ಈಗ ಇಲ್ಲೇ ಊಟಕ್ಕೆ ಹೋಗ್ಬೇಕು ಅಂತೇಳಿ ಊಟಕ್ಕೆ ಹೊಂಟೀನಿ. ಇಲ್ಲಿಂದ ಊಟ ಮಾಡಿಕೊಂಡು ಮುಂದೇನೈತಿ ಅನ್ನೋದನ್ನ ವಿಡಿಯೋದಾಗ ತೋರ್ಸೋ ಪ್ರಯತ್ನ ಮಾಡ್ತೀನಿ. ಇಲ್ಲಿ ದಿವಸಾನ ನಿತ್ಯನ ಅನ್ನದಾಸೋಹ ಮುಂಜಾನೆ 8ರಿಂದ ರಾತ್ರಿ 10 ಗಂಟೆ ಮಟ್ಟ ಎಷ್ಟೊತ್ತಿಗೆರೆ ಬಲ್ರಿ ಭಕ್ತರ ಅವ್ರಿಗೆ ಏನೈತ್ರಿ ಅನ್ನ ಪ್ರಸಾದ ಕೊಡೋದು. ಹುಣಿವಿ ಅಮಾಸಿ ಅವತ್ತೇನೈತ್ರಿ ಸಜ್ಜಕ ಅನ್ನ ಸಾರ. ಡೈಲಿ ಏನೈತಿಲ್ರಿ ಬರೀ ಅನ್ನ ಸಾರ. ಒಟ್ಟು ಯಾವಾಗ ಬಂದ್ರು ಯಾರ ಭಕ್ತರು ಬಂದ್ರು ಹೊಳ್ಳಿ ಹೋಗಬಾರ್ದು. ಯಾಕಂದ್ರ ಗುಡ್ಡ 2-3 ಕಿಲೋಮೀಟರ್ ಅಂತಂದ್ರೆ ದೂರಿಂದ ಬಂದಿರ್ತಾರ. ಅವ್ರಿಗೆ ಏನು ಸಿಗಂಗಿಲ್ಲ ಅಂತಂದ ಅನ್ಬಾರ್ದು ಅಂತಂದು ದೇವಿ ವತಿಯಿಂದನ ಇಲ್ಲಿ ದಿನಾನ ಅನ್ನ ಸಂತರ್ಪಣೆ. ಆಮೇಲೆ ಯಾರು ಭಕ್ತರು ಬಂದ್ರು ನಾವು ಇವತ್ತು ಮಾಡ್ತೀವಿ ಅಂದ್ರೆ ಅವ್ರಿಗೆ ಕೊಡ್ತೀವಿ ಪರ್ಮಿಷನ್. ನಮ್ದು ಹಿಂಗ ನಾವು ಹರಿಕೆ ಐತ್ರಿ, ನಾವು ಒಟ್ಟು ಅನ್ನ ಸಾರ ಇವತ್ತು ಪ್ರಸಾದ ಮಾಡಿ ಭಕ್ತರಿಗೆ ಕೊಡ್ತೀವಿ ಅಂದ್ರ ಅವ್ರ ಮಾಡಿಕೇರಿ ಅಂತಂದು ಅವ್ರಿಗೆ ಕೊಡ್ತೀವಿ. ದೇವಸ್ಥಾನದ ಒಳಗಡೆ ಊಟ ಆಯ್ತು, ಚೆನ್ನಾಗಿ ಊಟ ಮಾಡ್ಕೊಂಡು ಸಖತ್ತಾಗಿತ್ತು, ಒಳ್ಳೆ ರುಚಿಕಟ್ಟಾದಂತ ಊಟ. ಈಗ ಕೋಟೆ ಒಳಗಡೆ ಏನೇನಿದೆ ಅನ್ನೋದನ್ನ ನಮ್ಗೆ ಪಾಟೀಲ್ರೇ ಕರ್ಕೊಂಡು ಹೋಗ್ತಾ ಇದಾರೆ ತೋರ್ಸೋದಕ್ಕೆ. ಹೋಗೋಣ. ಸೊ ಫಸ್ಟಿಗೆ ಒಂದು ಮುಸುರಿ ಹೊಂಡ ಅಂತ ಇದೆ. ಮುಸ್ರಿ ಹೊಂಡ ಸರ್, ಇದು ಹಿಂದ ಮುಸ್ರಿ ಹೊಂಡ. ಅವಾಗ ಯಾರೋ ಭಕ್ತರು ಬಂದ್ರು ಅಲ್ಲಿ ಊಟ ಮಾಡಿ ಅಲ್ಲಿ ಅಮ್ಮನ ಹೊಂಡದಂತ ಅಮ್ಮನ್ ನೀರ್ ಕುಡಿತಿದ್ರು. ಇಲ್ಲಿ ನೀರ್ ತಗೊಂಡು ಪಾತ್ರೆಯನ್ನ ತೊಳೆದು ಇದು ಮಾಡ್ರಿ, ಅದಕ್ಕೆ ಮುಸುರಿ ಹೊಂಡ ಅಂತ. ಮುಸುರಿ ಹೊಂಡ ರಿನೋವೇಟ್ ಮಾಡ್ಯಾರ. ಇಲ್ಲಿ ಇದ್ದಾರಿ. ಇದಿಷ್ಟು ರಿನೋವೇಟ್ ಮಾಡ್ಕೊಂಡು ಹೊಳ್ಳಿ ಗೌರ್ಮೆಂಟ್ ಮುಜರಾಯಿ ಇಲಾಖೆಯಿಂದ ಹಾಕಿದ್ರಿ. ಹೊಳ್ಳಿ ಮತ್ತೆ ಇಷ್ಟು ರಿಪೇರಿ ಮಾಡ್ಯಾರ, ಅಲ್ಲಿ ಮುಂದೂನು ಮಾಡ್ಯಾರ. ಸೊ ಇದೇನಿದೆಯಲ್ಲ ಕೋಟೆ ಹತ್ತೋದಕ್ಕೆ ಮೆಟ್ಲಿದು. ಅದೇ ಹಳೆಯ ಕಲ್ಲುಗಳನ್ನ ಯೂಸ್ ಮಾಡ್ಕೊಂಡು ಕೋಟೆನ ರಿನೋವೇಟ್ ಮಾಡಿದ್ದಾರೆ, ಅಂದ್ರೆ ಜೀರ್ಣೋದ್ಧಾರ ಮಾಡಿದ್ದಾರೆ. ಮೇಲೆ ಹೋಗೋಣ ಬರ್ರಿ. ಅದೆಲ್ಲ ರಿನೋವೇಟ್ ಆಗಿದೆ. ಎಷ್ಟು ಹೊಸದಾಗಿ ಇದೆಲ್ಲ ರಿನೋವೇಟ್ ಆಗಿದೆ. ಸೊ ಇದು ಕೋಟೆ ಗೋಡೆ ಕಂಪ್ಲೀಟ್ ಆಗಿ ಇದ್ರ ಒಳಗಿಂದ ವ್ಯವಸ್ಥೆ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದೊಂದು ಬತ್ತೇರಿ ಹೆಂಗೈತಿ ಹಂಗ ಅದ ಟೈಪ್ ಏನ್ ಮಾಡಿಲ್ರಿ. ಮತ್ಲ ಈಗ ಪಾರ್ಟಿ ಒಳಗಿಂತವು ಹಂಗ ಅದಾವ್ರಿ. ಅಲ್ಲಿನೂ ಒಂದ್ 2 ಅದಾವು. ಅದ ಏನ್ ಇದು ಹಳೆದಿನ ಹೊಳ್ಳಿ ಜೀರ್ಣೋದ್ಧಾರ ಮಾಡಿದ್ರಲ್ರಿ, ಮೊದ್ಲು ಯಾವ ಟೈಪ್ ಐತಿ ಅದನ್ನ ಮಾಡಿ ಅವಾಗ ಕಾಂಕ್ರೀಟ್ ಹಾಕಿದ್ದಿಲ್ಲ, ಸಿಮೆಂಟ್. ಈಗ ಇವ್ರು ಜೀರ್ಣೋದ್ಧಾರ ಮಾಡಿದಾಗ ಹೊಸದಾಗಿ ಇದ್ರ ಮ್ಯಾಗಿಂದ ಅಷ್ಟ ಹಾಕ್ಯಾರ, ಮಣ್ಣ ಐತಿ ಮೊದ್ಲ. ಈಗ ನಿಮ್ಗ ಅಲ್ಲಿ ರಣದುಲ್ ಖಾನ್ ಅಂತಂದ್ ಹೇಳಿದ್ವಲ್ರಿ, ಆಲ್ ಗಿಡ ಹಿಂಗಲ್ಲ, ಅಲ್ಲಿ ಅವ್ರು ಗೋರಿದು ಅವ್ರು ಅದಾವನ್ರಿ. ಅವ್ರ ಒಂದ್ 2 ಅದಾವು. ಸೊ ಆಲದ ಮರ ಇದೆಯಲ್ಲ, ಅಲ್ಲಿನ ಒಂದಿಷ್ಟು ರಣದುಲ್ಲಾ ಖಾನ್ ಮತ್ತು ಅವ್ರ ರಿಲೇಟಿವ್ಸ್ ಗೋರಿಗಳಿದಾವ. 2 ಗೋರಿ ಅದಾವ. 2 ಗೋರಿ ಅದಾವಂತ. ಸಾಧ್ಯ ಆದ್ರೂ ನೋಡೋಣ. ಯುದ್ಧ ಮಾಡಿದ್ದೆ ಎಲ್ಲಿ ಅವ್ರ? ಯುದ್ಧ ಮಾಡಿದ್ ಸರ್ ಅಲ್ಲಿ. ಎಲ್ರಿ? ಇಲ್ಲಿ ಮುಂದ ಈಗೇನ್ ನಾವು ಇಲ್ಲಿ ತೋರಿಸ್ತೇನ್ರಿ ನಿಮ್ಗ. ಅಗದಿ ಇದು ಏನ್ ಕೆರೆ ಐತಲ್ರಿ, ಇದು ಏನ್ ಗೌರ್ಮೆಂಟ್ ಕೆರೆ ಐತಲ್ರಿ, ಇದು ಸ್ಟೇಟ್ ಮುಂದ್ ಒಂದಿಷ್ಟು ತೋಟ ಐತಿ. ಆ ತೋಟದ ಮುಂದ್ ಒಂದ್ ಗಿಡ ಕಾಣತ್ ನೋಡಿ ಸರ್, ದೊಡ್ಡದ ರೌಂಡ್ ಕಾಣ್ತೈತಿ ನಿಮ್ಗೆ. ಅದೇ ಜಗನ ರಣಗಟ್ಟೆಮ್ಮ ಅಂತಂದ ಅಲ್ಲೇ ಯುದ್ಧ ಆಗಿದ್ದೆ. ರಣಗಟ್ಟೆಮ್ಮ ಅಲ್ಲಿ ಅದಕ್ಕೂರ ರಣದೂರ್ ಅಂತ, ಅದಕ್ಕ ರಣತೂರ್ ಅಂತ ಹಂಗೈತಿ. ಇದು ಶಿವಾಜಿ ಯಾಕೆ ಶ್ರೀಮಂತಗಡ ಅಂತ ಬಂತಂದ್ರ, ಶಿವಾಜಿ ಛತ್ರಪತಿ ಶಿವಾಜಿ ಇಲ್ಲಿ ಲಾಸ್ಟ್ ಬೌಂಡ್ರಿ ಯುದ್ಧ ಆಡಿದ್ದೆ, ಅದಕ್ಕೆ ಸೀಮಿ ಅಂತಗಡ ಅಂತ ಇಟ್ಟು ಹೋದವ. ಅದು ಈ ರೂಢಿ ಒಳಗ ಶ್ರೀಮಂತಗಡ. ಶಿವಾಜಿ ಈ ಕಡೆ ಹೋಗಿ ಯುದ್ಧ ಮಾಡಿಲ್ಲ, ಇಲ್ಲಿದ್ದ ಮಹಾರಾಷ್ಟ್ರ ಮಾಡ್ಯ ನಿಂಗೆಲ್ಲ ಗಜೇಂದ್ರ ಗಡ ಅಂತ ಗಡ ಅದಾವಲ್ರಿ, ಹಿಂಗ್ ಮಾಡ್ಕೊಂತ ಬಂದಿದ್ವು. ಅವ ಲಾಸ್ಟ್ ಸೌಟ್ರು ಇಲ್ಲೇ ಐತಿ. ಕೇಳೇನ್ರಿ. ಅಲ್ಲಿಂದ ಅವ್ರ ಮಹಾರಾಷ್ಟ್ರಕ್ಕೆ ಹೋಗಿ ಏನೋ ಯಾವ್ದ ಕಾಲಕ್ಕೆ ಅವ್ರ ಹಿರಿಯರು ಹೋಗಿ ಅಲ್ಲಿ ಮಹಾರಾಷ್ಟ್ರಾಗ ಉಳ್ಕೊಂಡ್. ಇದು ಹಳೆ ಕೋಟೆ ಅಲ್ರಿ, ಬಿದ್ದಿದ್ರಿ. ಇದು ಅದು ಏನ್ ಈಗ ರಣದುಲ್ ಖಾನ್ ನಿಮ್ಗ ಇದು ಮಾಡಿನ ದೌರ್ಜನ್ಯದಿಂದ ಮುಕ್ ಮಾಡಿ ಎಲ್ಲಾ ಹಾಳು ಮಾಡ ಅವಾಗ ಕೆಡವಿದ್ದದು. ಇದು ರಣದುಲ್ಲಾ ಖಾನ್ ಟೈಮ್ ಬಿದ್ದಿದ್ದು. ಅದಕ್ಕೆ ಶಿವಾಜಿ ಸಪ್ಪಂದಾಗ ಹೋಗಿ ಆಕಿ ಕರೆಸಿ ಹೊಳ್ಳಿ ಶಿವಾಜಿ ಅಂತ ಯುದ್ಧ ಆಡಿಂದ ಉಳ್ಕೊಂಡಿದ್ ಎಷ್ಟು ಉಳ್ಕೊಂಡ್ ಅಷ್ಟ ಐತಿ. ಈಗ ಗೋರ್ಮೆಂಟ್ ಇದ್ರ ಜೀವನೋದ್ಧಾರ ಮಾಡಿದಾಗ ಅಲ್ಲಿಂದ ಇಲ್ಲಿವರೆಗೆ ಕಟ್ಟ್ಯಾರ. ಆಲ್ಮೋಸ್ಟ್ 1 ಕಿಲೋಮೀಟರ್ ರಿನೋವೇಟ್ ಆಗೈತಿ ಈಗ. ಇದು ಅರೌಂಡ್ ಲೆಕ್ಕಾಚಾರ ಹಾಕಿದ್ರು ಅದೊಂದು ಬಾಳ ಐತಿ ಸರ್, ಒಂದ್ 25% ಅಷ್ಟ. ಕೋಟೆ ಸುತ್ತಳತೆ ಒಳಗಡೆ ಏನ್ ರಿನೋವೇಟ್ ಆಗೈತಿ ಅದೊಂದು 25% ಅಷ್ಟ ಆಗೈತಿ. ಆ ಕಡೆ ಏನ್ ಬಾಳ ಮುಖ್ಯ ಇಲ್ಲ ಸರ್, ಇದ ಬಾಳ ಮುಖ್ಯ ಇತ್ತು. ಆ ಕಡೆ ಏನ್ ಅಷ್ಟೊಂದು ಪರಿ ಏನಿಲ್ಲ, ಆ ಕಡೆ ಐತಿ. ಇದ್ರ ಮ್ಯಾಗನ ಎಷ್ಟ ಅದ ಅವ್ರ ತರ ಮೊದ್ಲಿನ ಐತಲ್ರಿ, ಅದ್ರ ಮ್ಯಾಗ ಕಟ್ಟಿಗೆ ಜೀವನೋದ್ಧಾರ ಮಾಡ್ಕೊಂತ ಹೊಂಟಾರಿ. ಮೊದ್ಲಿಂದ ಇದೆ. ಇದು ಮೊದಲಿದ್ದಂತಹ ಒಂದು ಬತ್ತೇರಿ ಇದು.
ಆಕ್ಚುಲಿ ಇದನ್ನ ಯಾವುದೋ ನಾನು ಕಳ್ಳದಾರಿ ಅಥವಾ ಗುಪ್ತ ಮಾರ್ಗ ಅನ್ಕೊಂಡಿದ್ದೆ. ಅದು ಆಕ್ಚುಲಿ ಅಲ್ಲ. ಈ ಹೊಂಡವನ್ನ ಕಟ್ಟೋದಕ್ಕೆ ಶೇಪ್ ಬೇಕಲ್ಲ, ರೌಂಡ್ ಶೇಪ್. ಆ ರೌಂಡ್ ಶೇಪ್ ಅಲ್ಲಿ ಕಟ್ಟಿ ಉಳಿದಿರತಕ್ಕಂಥದ್ದು ಒಂದು ಜಾಗ. ಅದು ಒಂದ್ ಎಡ್ಜ್ ಇಂದ ಇನ್ನೊಂದ್ ಎಡ್ಜ್ಗೆ ಈಜಿಯಾಗಿ ಪಾಸ್ ಆಗ್ಬೋದು ಅಲ್ಲಿ. ಕಳದಾರಿ ನಿಮ್ಗೆ ಬೇಕಾದ್ರೆ ಅಲ್ಲಿ ಐತಿ. ಐತ್ರಿ. ಇದೇನೈತಲ್ರಿ, ಇದು ಆನೆ ಹೊಂಡನ್ರಿ? ಇದು ಆನಿ ಹೊಂಡ. ಆನಿ ಹೊಂಡದಾಗ ಅಮ್ಮನ ದಿನನಿತ್ಯ ಅಭಿಷೇಕಕ್ಕೆ ಜಳಕಕ್ಕೆ ನೀರು ಇಲ್ಲಿವ ತಗೊಂಡು ಹೋಗಿ ಅಭಿಷೇಕ ಮಾಡ್ತೀವಿ. ಇದನ್ನ ತೀರ್ಥದ ಪ್ರಸಾದ ಭಕ್ತರಿಗೆ ಹಂಚ್ಕೊಡ್ತೀವಿ. ನೀರ್ ಖಾಲಿ ಆಗಂಗಿಲ್ರಿ, ಯಾವಾಗ ನೋಡ್ರಿ ಇಷ್ಟು ನೀರು ಸತತ ಇರ್ತೈತ್ರಿ. ಪ್ರತಿ ವರ್ಷ ಶ್ರಾವಣದಾಗ ಹೊಳಲಮ್ಮನ ತವ್ರ ಮನಿ ಅಂತಂದ ಆ ಗುಡ್ಡದಾಗ ಐತ್ರಿ, ಅಲ್ಲಿ ಮುಂದ ಆದ್ರಳ್ಳಿ ಹದ್ನ್ಯಾಗ. ಇಲ್ಲಿ ದೇವಾದರು ಶ್ರೀಮಂತಗಡದಾರ. ವರ್ಷ ಪಟ್ಟಿ ಹಾಕಿ ಅಮ್ಮನ ತವ್ರ ಮನಿಗೆ ಒಂದ್ ದಿವ್ಸ ಹೋಗಿ ಕರ್ಕೊಂಬಂದ್ ಅನ್ನ ಪ್ರಸಾದ ಊರ್ ವತಿಯಿಂದ ಕೊಡ್ತಾರೆ. ಊರಾಗಿಂದ ಆಕಿ ಇಲ್ಲಿದ್ದ ತವ್ರ ಮನಿಗೆ ಹೋಗಿ ಹೊಳೆ ಬರ್ತಾಳ್ರಿ. ಇದು ಒಂದು ಕೂಡ ಬತೇರಿ ಇದು. ಇದರಿ. ಇದರಿಂದ ಇದೊಂದು ಬೇರೆ ಐತ್ರಿ, ಮತ್ ಇದೊಂದು ಬೇರೆ ಐತಿ. ಹಂಗ ಅದಾವ್ರಿ. ಆದ್ರ ಅವು ಈಗ ಮುಕ್ ಮಾಡಿ ಕೆಡವ್ಯಾರಲ್ರಿ, ಈಗ ಅಷ್ಟ ಇದು ಸಿಗೋಲ್ರಿ. ಆ ಸೈಡ್ ನಿಮ್ಗ ಮೊದ್ಲಿಂದ ಮುಕ್ ಆಗದಂಗ ಒಂದಿಟ್ ಐತ್ರಿ, ತೋರಿಸ್ತೀನಿ. ಅದ ಟೈಪ್ ಐತ್ರಿ ಇದು. ಇದ್ರಾಗನ ಈ ಕೋಟಿ ಒಳಗ ಇಷ್ಟ ಒಂದ್ ಮನುಷ್ಯನ ಹೈಟ್ ಇತ್ರಿ ಇದು. ಇವೇನ್ ಈಗ ತುಗ್ಗದವಲ್ ಸರ, ಇವು ಯುದ್ಧ ಮಾಡಕೊಂಡ ಒಳಗ್ ನಿಂತ್ಕೊಂಡ್ ಹೊರಗೆ ಯಾರು ಬರ್ತಾರ ಅಂದ್ರೆ ಇಲ್ಲೇ ಇಟ್ಟು ಬಂದು ಕೊಡಿದ್ರಿ. ಹಂಗಿತ್ತಿದ ಓಟ್ ಗನ್ ಹೋಲ್ ಪಾಯಿಂಟ್ ಅಂತ ಗನ್ ಅಲ್ಲಿ ನೋಡ್ರಿ ಸರ್. ಇಷ್ಟು ಕದವು ಮ್ಯಾಗಿನ ಮುಕ್ ಆಗ್ಯಾವ್ರಿ. ಈಗ ಇದು ಹೋಗೈತಲ್ರಿ, ಆ ಸೈಡ್ ಒಟ್ಟು ಮುಕ್ ಆಗಿಲ್ಲ. ನಿಮ್ಗ ಅಲ್ಲಿ ಹೇಳ್ತೀನಿ. ಇದು ಕೋಟೆ ಮೇಲಿಂದ ನಿಂತು ನೋಡಿದಾಗ ಒಂದ್ ರೌಂಡ್ ಕಾಣಿಸುತ್ತೆ ಈ ತರ ಕೆಳಗಡೆ. ಇದು ಕೋಟೆ ಒಳಗಿನ ಭಾಗ. ಮೋಸ್ಟ್ ಸ್ಟ್ರಾಂಗೆಸ್ಟ್ ಫೋರ್ಟ್ ಅಂತ ಹೇಳ್ಬೋದು ಇದನ್ನ. ಅಷ್ಟು ವಿಶಾಲವಾಗಿ ಕಟ್ಟಿದ್ದಾರೆ. ಇದು ಬಾರಿ ಹೊಂಡ. ಬಾರಿ ಹೊಂಡ. ಬಾರಿ ಹೊಂಡ ಅಂದ್ರೆ ಈ ಹಿಂದ್ ಹೊಂಡದಾಗ ಇಲ್ಲಿ ಒಂದು ದೊಡ್ಡ ಗಿಡ ಐತ್ರಿ, ಬಾರಿ ಗಿಡ. ಅದಕ್ಕೆ ಅದು ಬಾರಿ ಹೊಂಡ ಅಂತಂದು ಹಿಂದ್ ಹಿರಿಯರ್ ಅನ್ಕೊಂಡಿದ್ರಿ. ಅದ ಫೇಮಸ್ ಐತ್ರಿ. ಸ್ನಾನಪಾನ ಜಳಕ ಮಾಡ್ತಾರ್ರಿ. ಹಂಗ ಒಗಿಬೇಡ್ರ ಅಂತ ಹೇಳ್ರಿ ಬಾಟ್ಲಿ. ಪ್ಲಾಸ್ಟಿಕ್ ಬಾಟ್ಲಿ, ಪ್ಲಾಸ್ಟಿಕ್ ಏನೇ ಇದ್ರು ನೀರಾಗ ಒಗಿಬೇಡ ಅಂತ ಹೇಳ್ಬಿಡ್ರಿ. ನಿಮ್ ಕೈಯಾಗ ಇರ್ತೈತಲ್ರಿ. ಇಲ್ಲಿ ಬಂದ್ ಇಲ್ಲಿ ಒಂದ್ ಮನಿ ಇಲ್ಲಿ ಕಟ್ಟ್ಯಾರ ಸರ್. ಇಲ್ಲಿ ಕಟ್ಟ್ಯಾರ ಅಂದ್ರೆ ಕಲ್ಲೆಲ್ಲ ಇಲ್ಲಿದಾರಿ. ಇಲ್ಲಿದಾರಿ, ಬದ್ಲಿ ಎಲ್ಲಿ ಇಲ್ರಿ. ಬದ್ಲಿ ಎಲ್ಲಿಲ್ರಿ. ಇದ ದೇವಸ್ಥಾನದ ಕಲ್ಲರಿ ಇವು. ಇಲ್ಲೇ ಗುಡದನ್ವ ಇಲ್ಲೇ ಮಾಡ್ಕೊಂಡ ಕಟ್ಟ್ಯಾರ ಅವು. ಸಾಮಾನ್ಯವಾಗಿ ನಾನು ಇಷ್ಟು ದಿನ ತೋರಿಸಿರೋ ಕೋಟೆಗಳಲ್ಲಿ ಇಟ್ಟಿಗೆ ಮತ್ತೆ ಗಾರೆನ ಬಳಸ್ಕೊಂಡು ಗನ್ ವ್ಯೂ ಪಾಯಿಂಟ್ ಹೋಲ್ಗಳನ್ನ ಮಾಡಿದ್ದನ್ನು ತೋರಿಸಿದೀನಿ. ಇದೊಂದೇ ಕೋಟೆಯಲ್ಲಿ ಬರೀ ಕಲ್ಲನ್ನ ಬಳಸ್ಕೊಂಡು ಗನ್ ವ್ಯೂ ಪಾಯಿಂಟ್ ಗಳನ್ನ ಮಾಡಿದಾರೆ. ಇಲ್ಲಿ ಅದಾವ್ರು. ಇಲ್ಲಿ ಐತಲ್ರಿ, ಇದು ದೂರ ನಿಂತು ಹೊಡೆದ್ರಿ. ಇದೆ ದೂರ ಸ್ಟೇಟ್ ಅದರ. ಇದ ಇಲ್ಲಿ ಹತ್ರ ರೀ, ಸಮೀಪ. ಇದೇನೈತ್ರಿ ಅಗದಿ ಹತ್ರ ಅದ್ರಿ. ಇದು ಉಗದೈತ್ರಿ. ಇದು ಒಂದು ಹೌದ್ರಿ, ಇದು ಉಗದೈತ್ರಿ. ನೆಕ್ಸ್ಟ್ ಹಂಗಾದವ್ರಿ ಎಲ್ಲವು. ಇಲ್ಲಿ ಅದರ ಇಲ್ಲಿದ ಬೇರೆ ಐತಿ, ಇದ ಬೇರೆ ಐತಿ. ಇದು ಕೆಳಗೈತ್ರಿ. ಹ್ಞೂನ್ರಿ. ಇಲ್ಲಿ ಹೋಗದವ್ರಿ ಅವ. ಇವೇನದವಲ್ರಿ ಇಲ್ಲಿ ಅದಾವ ನೋಡ್ರಿ. ಈಗ ನಿತ್ಕೊಂಡ್ ಇಲ್ಲೇ ಹಿಂಗ ಹೊಡ್ಯದ್ರಿ, ಹಿಂಗ್ ಹೊಡ್ಯದ ಅಗ್ದಿ. ಇದು ಚಾಕ್ ಇಲ್ಲಿ ಅಗ್ದಿ ನೋಡ್ರಿ. ಅಗ್ದಿ ಸ್ಟೇಟ್ ಇದೆ. ಅಗ್ದಿ ಸ್ಟೇಟ್ ಕೆಳಗ ಇಲ್ಲೇ ಕ್ವಾಟಿ ಬಾಜುನ ಬಂದ್ ಅಡಿಕೊಂಡಾರಪ್ಪ ಅಂದಾಗ ಇಲ್ಲಿಂದ ಅವ್ರಿಗೆ ಗುಂಡಿಟ್ಟು ಇದು ಮಾಡಿಬಿಡದ್ರಿ. ಇದ್ರಾಗ 3 ವ್ಯೂ ಪಾಯಿಂಟ್ ಅದಾವ ನೋಡ್ರಿ. ಇದು ಟೂ ನಿಯರ್ ಇದು, ಮತ್ತೆ ಇದೊಂಚೂರು ಟೂ ಫಾರ್, ಆಮೇಲೆ ಇದೊಂಚೂರು ಸ್ವಲ್ಪ ದೂರ. ಸೊ ಒಂದ ವ್ಯೂ ಪಾಯಿಂಟ್ನ್ಯಾಗ ಒಬ್ಬ ವ್ಯಕ್ತಿ 3 ಕಡೆ ನೋಡಿ ಶತ್ರುಗಳನ್ನ ಟಾರ್ಗೆಟ್ ಮಾಡುವಂತದ್ದು. ಎಷ್ಟು ನೀಟಾಗಿ ಮಾಡಿದಾರ ಅಂತಂದ್ರೆ ಈ ಕಲ್ಲನ್ನ ಆ ಶೇಪ್ ಕಟ್ ಮಾಡಿ. ಹೌದು, ಸೇಮ ಕಟ್ರಿ. ಮತ್ತೆ ಶೇಪ್ ಕಟ್ ಮಾಡ್ಬಿಟ್ಟು ಮಾಡ್ಕೊಂಡಿರೋದಿಲ್ಲ. ಎಲ್ಲವೂ ಸೇಮ ರೀ. ಏನಾವ್ ಇದಕ್ಕ ಅರ್ಲಗಿರ್ಲಿ ಏನು ಪ್ಯೂರ್. ಇದು ನೋಡ್ರಿ, ಇಲ್ಲಿ ಇಷ್ಟ ಇಲ್ಲಿ ಒಳಗೈತಿ, ಇಲ್ಲಿ ಇದು ಹೊರಗೆ ಬಂದೈತಿ. ಇಷ್ಟ ಕಟ್ ಮಾಡಿ ಇದು ಈ ಮಕ್ಕ ಹಂಗ ತೋರ್ಸ್ಯಾರ. ಇಲ್ಲಿ ನೋಡಿದ್ರೆ ಸ್ಟ್ರೇಟ್ ಇದೆ ಅನ್ಸುತ್ತೆ. ಅಲ್ಲಿ ಹೋಗಿ ಇಲ್ಲ, ಒಳಗಡೆ ಇದೆ. ಹಿಂಗ್ ಒಳಗ್ ಹೋಗಿ ಹಿಂಗ್ ಹೋಗುತ್ತೆ, ನೀವು ಕೈ ಕಾಣಲ್ಲ. ಇದು ಹಂಗೆ ಸ್ಟ್ರೇಟ್ ಇಲ್ಲ, ಒಳಗಡೆ ಇದು ಮಾಡಿದೆ. ಹೊರಗೆ ಸ್ಟ್ರೇಟ್ ರೀ, ಒಳಗೆ ಏನ್ ತಮ್ಗೆ ಹೆಂಗ್ ಬೇಕಲ್ಲ ಹಂಗ ಇದು ಮಾಡ್ಯಾರ. ಆಮೇಲೆ ಇದು ಒಂದ್ ಸ್ವಲ್ಪ ಗದಿ ಇದು ದೂರ ನಿಂತ ಬಂದ್ ನೋಡೋದು, ಕುಂದ್ರ ಹಿಂಗ್ ಕುತ್ಕೊಂಡು ಒಂದ್ ಸ್ವಲ್ಪ ಎಲ್ಲಿದ್ದ ಬರ್ತಾರ ಅವ್ರು ಏನು ಅಲ್ಲಿ ದಾರಿ ಐತಿಲ್ರಿ, ಆ ದಾರಿಯಿಂದ ಬರ್ತಾರೋ ಅದಕ್ಕೆ ಹಿಂದ್ ಬರ್ತಾರೋ ಕುತ್ಕೊಂಡ್ ಅಕಸ್ಮಾತ್ ಇದ್ರೊಳಗ್ ಕುಂತನ ಮಾಡ್ಯಾರ ಅವ್ರು.
ಇವೆಲ್ಲ ಅಗ್ದಿ ಒಂದ್ರಾಗನ ಈಗ ನೋಡ್ರಲ್ಲ ಇದು ಅಗ್ದಿ ನೋಡ್ರಿ ಇದೊಂದು ವ್ಯೂ ಪಾಯಿಂಟ್ ಒಂದ್ ಇಲ್ಲೊಂದ್ ಐತಿ ಇಲ್ಲಿ 2 3 ಇದು 3 ಯಾರ ಕ್ವಾಟಿ ಒಳಗ್ ಯಾರ ಅದ್ರಪ್ಪ ಅಂತಂದ್ರ ಯಾರಕ್ ನಮಗ ಇಲ್ಲಿ ಒಳಗ್ ಬಂದ್ ಅದರ ಕಾಣದಂಗ ಏನೈತ್ರಿ ಇಲ್ಲೇ ಕುತ್ಕೊಂಡ್ ಇಲ್ಲಿ ಅಗ್ದಿ ನೋಡ್ರಿ ಮಾತ್ರ ಅತಿ ಅದ್ಭುತ ಹಿಂಗ್ ಕುತ್ಕೊಂಡ್ ಯಾರ ಈ ಕ್ವಾಟಿ ಒಳಗನ ಕಾಣಂಗಿಲ್ಲ ಹೊರಗನ ಕಾಣಂಗಿಲ್ಲ ಆ ಟೈಪ್ ಇಲ್ಲಿ ಇದ್ಗ ಇಲ್ಲಿ ಏನಾರ ಬಂದ್ರಂದ್ರ ಬಂದೂಕಿಟ್ಟ ಶತ್ರು ನಾಶ ಮಾಡಕ್ ಮಾಡ್ಯಾರ ಸರ್. ಇದು ತುಂಬಾ ಅದ್ಭುತವಾದಂತಹ ಕೋಟೆ ಸರ್. ಇಲ್ಲಿ ನೋಡ್ರಿ 3 ಕಡೆ ದಿಕ್ಕ ಕುತ್ಕೊಂಡ್ ನೀವ್ ಯಾ ಕಡೆ ಇದಕ್ ಬರ್ಲಿಲ್ಲಪ್ಪ ಅಂದ್ರ ಇಲ್ಲಿ ಕುತ್ಕೊಂಡನು ನೋಡ್ಬೋದು, ಇಲ್ಲಿ ಕುತ್ಕೊಂಡನು ನೋಡ್ಬೋದು. ಈ ಸೈಡ್ ಇಂದ ಶತ್ರು ಬಂದ್ರ ಇಲ್ಲಿ ಕಾಣಬಹುದು. ನೆಕ್ಸ್ಟ್ ಮತ್ತೆ ಇಲ್ಲಿ ಕುತ್ಕೊಂಡ್ ಎಲ್ಲಿಂದ ಬರ್ತಾರ ಏನಂತ ಕುತ್ಕೊಂಡ್ ಇಲ್ಲೇ ನೋಡ್ಬೋದು. ಆಮೇಲೆ ಸಾಕು ನೋಡ್ಬೋದು. ಇದು ಒಂದೇ ಕೋಟೆದಾಗ 3 ಇಂತವು. ಇದು ರಾಮದಾಸರಿಗೆ ಹೋಗಕ ದಾರಿ ಸರ್. ಶಿವಾಜಿ ಗುರುಗಳು ಇಲ್ಲಿ ನನ್ನ ಪ್ರಕಾರ ಇದು ಪಿರಂಗಿ ಕೆನಾನ್ ವ್ಯೂ ಪಾಯಿಂಟ್. ಇದು ಇಲ್ಲಿ ನೋಡ್ರಿ ನಿಮ್ಗೆ ಒಟ್ಟ ಮುಕ್ ಆಗ್ಲಿಲ್ಲದಂದ್ರ ಕ್ಲಿಯರ್ ಇದು ಕ್ಲಿಯರ್ ಕಟ್ ಇದ ಟೈಪ್ ರೀ. ಏನದವಲ್ರಿ ಏನು ಅದಾವಲ್ರಿ ಇದು ಒಟ್ಟ ಈಗ ನಿಮ್ಗೆ ಅಗ್ದಿ ಸಮೀಪ ಇಲ್ಲಿ ಎಷ್ಟು ಸ್ಟೇಟ್ ಕಾಣತೈತಿ ನೋಡ್ರಿ. ಒಂದ ಇವು ಎಲ್ಲದ ಇದು ಈ ಸೈಜ್ ಸರೌಂಡಿಂಗ್ ಕ್ವಾಟಿ ರೌಂಡ್ ಐತಿದ. ಅವ್ರ ದಬ್ಬಳಕೆ ಮುಕ್ ಮಾಡಿದಕ್ ಎಷ್ಟಷ್ಟು ಉಳ್ದೈತ್ರಿ ಈಗ. ಅದು ಅಷ್ಟೊಳಗೆ ಶಿವಾಜಿ ಬಂದು ಎಂಟ್ರಿ ಕೊಟ್ಟ ಈ ಕ್ಷೇತ್ರ ನಾವ್ ಉಳಿಸ್ಯಾನ್ರಿ. ಇಲ್ಲಿ 2 ಕಾಣ್ತಾವ ನೋಡ್ರಿ. ಇವ ಗನ್ ಪಾಯಿಂಟ್. ಇವು ಹತ್ರ ಇಲ್ಲಿರೋದು ಕೆನಾನ್ ಅಂದ್ರ ಪಿರಂಗಿ. ಇದು ಪಿರಂಗಿ ವ್ಯೂ ಗನ್ ಪಾಯಿಂಟ್. ಇದು ನೋಡ್ರಿ ಇದ್ರಾಗ ಇಲ್ಲಿ ತೆಳಗ ಮ್ಯಾಗ ನೋಡ್ರಿ ಎಷ್ಟು ನಿಮ್ಗೆ ಗೊತ್ತಾಗತ್ತೆ. ಇದು ಡೌನ್ ಅದು ಸ್ಟೇಟ್ ಲಾಂಗ್ ಅಂದ್ರ ಆ ಕಡೆ ಒಂದ್ ಅರ್ಧ ಕಿಲೋಮೀಟರ್ ದೂರ ಐತಿ ಅಂದ್ರೆ ಕಂಡಿರ್ಬೇಕು ಅವ್ರಿಗೆ. ಅವ್ರ ಎಸ್ಟಿಮೇಟ್ ರೀ. ಡೋರ್ ಡೋರ್ಗೆ ಹಚ್ಚಕ್ ಅಲ್ಲಿ ಒಂದ್ ಡೋರ್ ಹಾಕೋದಕ್ಕೆ ಡೋರ್. ಇದು ರಾಮದಾಸ್ ಗುರುಗಳು ಹೋಗದ ದಾರಿ ಸರ್. ಆದರೆ ಛತ್ರಪತಿ ಶಿವಾಜಿ ಅವರ ಗುರುಗಳಾದಂತ ರಾಮದಾಸ್ ಅವರ ಮೂರ್ತಿ ನೋಡಕ್ ಹೊಂಟಿವಿ. ಈ ಕಲ್ಲುಗಳು ಮೊದ್ಲಿನವರೆಗೂ ಇವೇನ್ ಮುಕ್ ಆಗಿಲ್ಲ ಏನಿಲ್ಲ, ಹಂಗ ಸೇಮ್ ಅದ್ರು ಇದ ಟೈಪನ. ಇದಕ್ಕೆ ಹೋಗದ ಸರ್ ರಾಮದಾಸ್ ದ್ವಾರ ಬಾಗ್ಲ ಇದು ಅವರು ಇದು ಸರ್. ಆಕ್ಚುಲಿ ಇದು ರೆಸ್ಟ್ ರೂಮ್. ಇದು ಅವಾಗ ಇಲ್ಲಿ ಕೂತ್ಕೊಳಕ ಅವ್ರಿಗೆ ಅವ್ರು ಕುಂದ್ರಲಿಂದ್ರ ಅವ್ರ ಸೈನಿಕರಿಗೆ ಮಂತ್ರಿಯರಿಗೆ ಒಟ್ಟು ಇವು ಸರ ಅಲ್ಲಿದ್ದ ಇಲ್ಲಿ ಒಟ್ಟ ಐತ್ರಿ ಅದು ಬೋನ್. ಆದ್ರ ಅದು ಏನಕ್ಕೆ ಅನ್ನೋದು ವಿಷಯ ಗೊತ್ತಿಲ್ಲ ಸರ್. ಇದು ಬಾಗ್ಲ ಬಂದ್ ಮಾಡದ ಆದ್ರ ಈ ಕಡೆ ಜಾಸ್ತಿ ಐತ್ರಿ. ಬಾಗ್ಲ ಬಂದ್ ಮಾಡಕಾದ್ರೆ ಇಷ್ಟ ಸಾಕು. ಇದು ಒಳಗೆ ಏನೈತೆ ಸರ್ ಗೊತ್ತಿಲ್ಲ, ಆದ್ರೂ ಜಾಸ್ತಿ ಐತ್ರಿ ಒಳಗ. ಆದ್ರೆ ಎಲ್ಲಿಂದ ಏನ್ ಮತ್ತ ಸಪ್ಲೈ ಆಗಿ ಬರೋಕ್ ಏನಾರ ಮಾಡ್ಕೊಂಡ್ರ ಗೊತ್ತಿಲ್ರಿ. ಇಲ್ಲಿಂದ ಈಗ ಒಂದ್ ಅರ್ಧ ಕಿಲೋಮೀಟರ್ ಈಗ ಗುಡ್ಡ ಇಳಿಬೇಕ್ರಿ ರಾಮುಂಡ. ಅಲ್ಲಿ ಮೂರ್ತಿ ಐತಿ. ಇದು ಮೆಟ್ಲ ರಾಮದಾಸ್ ಅವ್ರ ಮೂರ್ತಿನ ನೋಡಕ್ ಹೊಂಟೇವಿ. ಈಗ ಕೆಳಗಡೆ ಐತ್ರಿ ಒಂದು ಡೆನ್ಸ್ ಫಾರೆಸ್ಟ್ ತರ ಇದೆ. ಅಲ್ಲಿ ಮಧ್ಯ ರಾಮದಾಸ್ ಅವರ ಮೂರ್ತಿ ಇರೋದು. ಹೋಗ್ತಾ ಇದೀವಿ. ಅಲ್ಲೂ ಕೂಡ ಕೆಲವೊಂದಿಷ್ಟು ನೈಸರ್ಗಿಕ ವಿಶೇಷತೆಗಳಿದಾವೆ. ಅದನ್ನು ತೋರ್ಸಕ ಪ್ರಯತ್ನ ಮಾಡ್ತೀನಿ. ತಾವ ಹುಟ್ಟಿ ತಾವ ಬೆಳೆದವು. ಈ ಬಿಲ್ಪತ್ರಿ ಅನ್ನೋದಲ್ಲ ಅಲ್ಲಿ ಮುಂದೆ ಐತಿ ಸರ್. ಇದು ಹೌದ್ರಿ ಅದು ಇಲ್ಲ ಐತಲ್ರಿ. ಅದ ಹಳೆ ಯಾವಾಗಿನ ಹಳೆ ಬಾವು ಎಷ್ಟದ ಅಷ್ಟ ಅದಾವ. ಕಡಿಮೆನೂ ಆಗಿಲ್ಲ. ಆದ್ರೆ ಯಾರು ತಗೊಂಬಂದ್ ಹಚ್ಚಿಲ್ರಿ, ತಮ್ಮಿಂದ ತಾವ ಆಗ್ಯಾವಲ್ಲಿ. ಇದೇ ಏರಿಯಾದಾಗ ಮತ್ ಬದ್ಲಿ ಕಡೆ ಸಿಗಲ್ರಿ. ಮತ್ ಇಷ್ಟು ಸರೌಂಡಿಂಗ್ 250 ಎಕರೆ ಚಿಲ್ಲರೆ ಐತಿಲ್ರಿ ಇದು. ಅದ್ರ ಒಳಗೆ ಸಿಗಂಗಿಲ್ಲ. ಬಿಲ್ಪತ್ರಿ ಸಿಗಬೇಕಾದ್ರೆ ಇದ ಸ್ಥಳನೇ. ಇಲ್ಲಿ ಪ್ರತಿ ಅಮಾವಾಸ್ಯೆ ರೀ ಸರ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡ ಅಲ್ಲೇ ಹೋಗಿ ಕಾಣ್ರಿ. ಈಗ ನಾವು ಕೊಡ್ಬೋದು, ನೀವು ಕೊಡಬಹುದು. ಕೊಟ್ಟು ಭಕ್ತಾದಿಗಳು ಏನ್ ಕೊಡ್ತಾರ್ರಿ, ಕೊಟ್ಟಿದ್ದು ಒಂದಿಟ್ಟು ಅಮಾವಾಸ್ಯೆ ದಿವಸ ಪ್ರಸಾದ ಮಾಡ್ಕೊಂಬಂದು ಪೂಜೆ ಮಾಡಿ ಆ ಪ್ರಸಾದನ ಈಗ ನೈವೇದ್ಯ ಹಿಡ್ಕೊಂಡು ಹೋಗಿ ಭಕ್ತಾದಿಗಳಿಗೆ ಪ್ರಸಾದ ಮಾಡ್ತಾರೆ. ಸುತ್ತಮುತ್ತಲು ಚಂದ ಹಳ್ಳಿ ನೋಡ್ರಿ. ರಾಮದಾಸ್ ಅವರ ಮೂರ್ತಿ ಹತ್ರ ಬಂದಾಗ ನನ್ಗೆ ಏನ್ ಫೀಲಿಂಗ್ ಆಗತೈತಿ ಅಂದ್ರ ನನಗೆ ಯಾವ್ದೋ ವೆಸ್ಟರ್ನ್ ಘಾಟ್ ಮಧ್ಯದಾಗ ಅದೀನಿ ಅಂತ ಅನ್ಸಾಕತೈತಿ. ಸುತ್ತಲೂ ಹಸಿರು, ಏನಿಲ್ಲ, ಏನು ಕಾಣಿಸ್ತಿಲ್ಲ. ಆಕ್ಚುಲಿ ಇಲ್ಲಿ ಮೇಲ್ಗಡೆ ಕೋಟೆ ಇದೆ, ನಾವು ಇಳಿದ್ ಬಂದ್ವಲ್ಲ, ಅದು ಕಾಣಿಸ್ತಿಲ್ಲ. ಅಷ್ಟು ಗ್ರೀನಿಶ್ ಆಗಿರೋದ್ರಿಂದ
ಒಳ್ಳೆ ವೆದರು, ಒಳ್ಳೆ ವಾತಾವರಣ, ಅದ್ಭುತವಾಗಿದೆ. ಬಿಲ್ಪತ್ರೆ ಮರದಲ್ಲಿ ಹೊಟ್ಟೆ ಕಾಯಿ ಬಿಡಲ್ವಂತೆ, ಬರೀ ಎಲೆ ಮಾತ್ರ. ಅದು ತ್ರಿದಳ ನೋಡ್ರಿ, 3 ಎಲೆಯ ಬಿಲ್ಪತ್ರೆ ಅಂತ ಕೇಳ್ತಿರೋ ಅದು. ಎಷ್ಟು ಅದ್ಭುತವಾಗಿದೆ ನೋಡಿ. ಯಾರು ಈಗ ಚೆನ್ನಾಗಿ ನೋಡ್ಕೊಳ್ಳಿ, ಅದ್ಭುತವಾಗಿದೆ. 3 ಎಳೆಯ ಬಿಲ್ಪತ್ರೆ ಇಲ್ಲಿದೆ, ಹಿಂಗಿರುತ್ತೆ. ಸೊ ಅದ್ರ ಮರ ಇಲ್ಲಿದೆ, ಇಲ್ಲಿ ಸುತ್ತು ತುಂಬಾ ಇದಾವೆ. ಅವು ಅವಾಗೆ ಬೆಳೆದಿರೋದಂತೆ, ಅದೊಂದು ಪ್ರಕೃತಿಯ ವಿಶೇಷ ರೀ. ರಾಮದಾಸ್ ಅವರ ಮೂರ್ತಿಯನ್ನ ನೋಡ್ಕೊಂಡು ನಾವೀಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದೀವಿ, ಮೇಲಕ್ಕೆ ಹೋಗ್ತಾ ಇದೀವಿ ಕೋಟೆಗೆ. ಕೋಟೆ ಒಳಗಡೆ ಅಡುಗು ತಾಣಗಳು ಹೆಂಗಿರ್ತಿದ್ವು ಅಂತ ಒಂದು ಎಕ್ಸಾಂಪಲ್ ಇಲ್ಲ ಐತ್ ಬರ್ರಿ. ಅವ್ರಿಗೇನ್ ಸಿಗಬಾರ್ದು ಅನ್ನೋ ಲೆಕ್ಕದಾಗ ಇದ್ದಾಗ್ರಿ. ಇಲ್ಲೇ ಸೈಡ್ ಇಲ್ಲಿಂದ ಹೋಗಿ ಐತ್ರಿ ಒಳಗ, ಮತ್ತೆ ಒಳಗೆ ಸರ ಇಷ್ಟಿದೆ ನೋಡ್ರಿ. ಹ್ಞೂನ್ರಿ, ಅಂದ್ರೆ ಕಾಣ್ದಂಗ ಬಾವುಲಿ ಇದೆ ನೋಡ್ರಿ ಇಲ್ಲಿ. ಈ ಕಡೆ ಕನಕಪ್ಲಿಗೆ ಹ್ಞೂನ್ರಿ ಹಂಗದಾವ್ ಸರ್, ಅಲ್ಲೆಲ್ಲ ಅದಾವ್ರಿ. ಅದಾವ ಹ್ಞೂನ್ರಿ. ಇದ್ರಾಗ 4 ಅದಾವ ಸರ್. 4 ಅದಾವನ್ರಿ. ಇಲ್ಲೊಂದು ಐತ್ರಿ, ಇಲ್ಲಿ 1 2 ಇದೊಂದು 3 4 ಚೆಕ್ ಐತಲ್ರಿ. ಇಲ್ಲಿ 1 2 3 ಇದೊಂದು 4 4 ಅದಾವ್ರಿ. 5 ಮಟ್ಟ ಅದಾವ್ರಿ. 5 ಮಟ್ಟ ಅದಾವ್ರಿ. ಇಡೀ ಊರ್ನ ನೋಡಾಕ ಹ್ಞೂನ್ರಿ ಇದೊಂದು ಬತ್ತೇರಿ. ಮರದೊಳಗ ದಸರಾದಾಗ ಏನೈತಿ ಸರ್? ಪ್ರಸಾದ ಇರ್ತೈತ್ರಿ ಪ್ರತಿದಿನ ಅಂದ್ರೆ. ಇವು ಕೂಡ ಗನ್ ವ್ಯೂ ಪಾಯಿಂಟ್ ಅಥವಾ ಕೆನಾನ್ ವ್ಯೂ ಪಾಯಿಂಟ್. ಅದ್ ಬಾಗಲ್ ಕಾಣೋದು ಕಳ್ಳಂಕಿಂಡ್ರಿ. ಅದು ಕಳ್ಳಂಕಿಂಡಿ ವಿಶೇಷ ಅಂದ್ರ ಮದ್ದಿನ ಹೊಂಡ ರೀ. ಹೆಚ್ಚಿಗೆ ಮದ್ದಿನ ಹೊಂಡದ್ರಿ. ಅಂದ್ರ ಅವಾಗೇನ ಈಗ ಬೋರೋವೆಲ್ಲ ಆಗ್ಯಾವ್ರಿ. ಅವಾಗೇನ ಹುರುಕ್ ಹತ್ತಿದ್ರ ಹಿರೇಬ್ಯಾನಿ ತನ್ನ ಅವಾಗೆಲ್ಲ ಹೋಗ್ಯಾವ ಸರ್. ಅವು ಜಳಕ ಮಾಡಿ ಬಂದ್ ಅಮ್ಮಗ್ ನಡ್ಕೊಂಡ್ ಅಮ್ಮನ್ ದರ್ಶನ ಮಾಡಿದ್ರ ಎಷ್ಟೋ ಮಂದಿ ಹೋಗ್ಯಾವ. ಮದ್ದಿನ ವಾಸಿನ ಬರ್ದವ್ರ ನೀರವು. ಈಗ್ರಿ ಇಲ್ಲಿ ಕುತ್ಕೊಂಡ್ ಎಲ್ಲಾ ನೋಡ್ಕೊಂಡ್ ಯಾಕಡಿಂದ ಬರ್ತಾರ ಅಂತೇಳಿ ಅಟ್ಯಾಕ್ ಮಾಡ್ರಿ. ಕೆಲವು ಸುಳ್ಕೊಂಡವ್ರಿ, ಕೆಲವು ಏನಾಗ್ಯಾವಲ್ಲ ಮುಕ್ ಮಾಡ್ಯಾರ್ರಿ. ದಸರಾ ಕೂಡ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಪ್ರವಚನ, ಪ್ರಸಾದ, ಹಬ್ಬ ಎಲ್ಲ ಇರುತ್ತೆ ಇಲ್ಲಿ. ಇದು ನೋಡಿ ಕೋಟೆಯ ಹೊರಗಿನ ವಿಶಾಲವಾದ ಭಾಗ. ಕೋಟೆ ಹೆಂಗ್ ಕಾಣಿಸುತ್ತೆ ನಮ್ಗೆ ಇಲ್ಲಿಂದ ನೋಡಿದ್ರೆ, ಕೆಳಗಿಂದ ನೋಡೋರು ಈ ತರ ಕಾಣಿಸುತ್ತೆ ಕೋಟೆ. ಕಲ್ಲು ಮತ್ತು ಮಣ್ಣನ್ನೇ ಬಳಸ್ಕೊಂಡು ಕಟ್ಟಿರ್ತಕ್ಕಂಥ ಕೋಟೆ ಇದು. ಸ್ಥಳೀಯವಾಗಿ ಸಿಗ್ತಕ್ಕಂಥ ಕಲ್ಲನ್ನೇ ಬಳಸ್ಕೊಂಡಿದ್ದಾರೆ. ಇದ್ರಾಗನೇ ಎಷ್ಟು ಮಜಾ ಐತಿ ನೋಡ್ರಿ. ಇಲ್ಲಿ ಹೆಂಗೈತಿ ಗೊತ್ತನ್ರಿ? ಅದು ಇದು ಹೈಟ್ ಐತ್ರಿ. ಅದ ಇದ್ರಾಗನೇ ಇಲ್ಲಿ ಬೇರೆ, ಇಲ್ಲಿ ಅವ್ರ ಇಲ್ಲಿಂದ ಮತ್ ಹಿಂಗ ಇದನ್ನ ನಡು ಸೆಂಟರ್ ಐತ್ರಿ. ಇದ್ರ ಹಚ್ಚಾಕ ಐತಿ ಅದು ಪಾಟಿ. ಹಂಗ ಈಗೇನ್ ನಾವ್ ಕಂಪೌಂಡ್ ಅಂತೀವಲ್ರಿ ಇವತ್ತಿನ ಜನರೇಷನ್ಯಾಗ, ಹಂಗ ಇದು ಹೊರಗ ಇದು ಒಳಗಾರ. ಇದು ಹಳೇದ ಮುಜ್ರ. ಹ್ಞೂನ್ರಿ. ಅದು ಇಲ್ಲಿಂದ ಒಂದಿಷ್ಟ ಉಳ್ದೈತ್ರಿ. ಎಲ್ಲ ಮುಕ್ ಮಾಡ್ಯಾರ ಅವ್ರು. ಅಂದ್ರ ಇದು ಒಟ್ಟ ಎಲ್ಲಿ ಏನಾಗಿಲ್ರಿ. ಇದು ಮೊದ್ಲಿಂದ ಇದ ಸೇಮ ರೌಂಡ್ ಕ್ವಾಟ್ ಎಷ್ಟೈತಿ ಇಷ್ಟು ಸರೌಂಡಿಂಗ್. ಈಚೆ ಕಡೆ 1 2 3 4 5 6 7 ಇದು ಒಂದ್ 8 ಹಿಂಗ್ ಸ್ವಲ್ಪ ಇಷ್ಟ ಇದ್ರ ಇಷ್ಟ 8 ಪಾಯಿಂಟ್. ಇದು ಎಷ್ಟು ಕುತ್ಕೊಂಡ್ರ ಅವ್ರಿಗೆ. ಇದ್ರಾಗ ಮತ್ ಬೇರೆ ಐತ್ರಿ. ಇದ್ರಾಗ ಏನೈತಲ್ಲ ಸ್ಟೇಟ್ ಒಂದ್ ಐತಿ. ಇದ್ರಾಗನ ಅದರಿ ಇದ ಸಾಲ 3 ಐತಿ. ಇದ್ರ ಒಂದ್ರಾಗ 3 ಐತ್ರಿ.
ಇದಕ್ಕೆ ಇರೋದು 2 ಬಾಕ್ಲ, ಅದು 1 ಬಾಕ್ಲ, ಇದೊಂದು ಬಾಕ್ಲ, ಹಾ. ಒಂದು ದ್ವಾರ ಬಾಕ್ಲ ದೇವಸ್ಥಾನಕ್ಕೆ ಎಂಟ್ರ್ ಆಗ ಮುಂದ್ರಿ. ಇದು ಅಗದಿ ಇದೆ ನೋಡಿ ಸರ್, ಕಟ್ಟಿದೆ. ಹಾ. ಒಂದ್ ಸ್ವಲ್ಪ ಈಗ ಇದ್ರಾಗ ಲಗು ಕಾಣಿಲ್ಲಪ್ಪ ಅಂದ್ರೆ ಎದ್ದು ನಿಂತ್ಕೊಂಡು ಹಿಂಗ ಒಂದ್ ಸ್ವಲ್ಪ ಹತ್ತಿ ಹಿಂಗ ಬರ್ತಾರೆ ಅಂತ ನೋಡಕ್ ಇದು ಒಂದ್ ಸ್ವಲ್ಪ ಕಟ್ಟಿಗೆ ಎದುರಾಗಿ ಹ್ಮ್ ಒಂದಿಷ್ಟು ಗನ್ ಹೋಲ್ ರೀ. ಇದು ಬತ್ತೇರಿ, ಹೌದ್ರಿ, ಅದ್ರ ಮಧ್ಯೆ ಜಾಗ ಇದೆ. ಹ್ಞೂನ್ರಿ. ಮತ್ತೆ ಇದು ಕೋಟೆಗೋಡೆ. ಇಲ್ಲಿ 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 ಒಂದ್ ಸ್ವಲ್ಪ ಹಿಂಗ್ ಬಗ್ಗೆ ನೋಡಿದ್ರಿ ಅದ ನೀವೆಲ್ಲಿ ಅಡ್ಡಾಡ್ತೀರಿ ಏನನ್ನಕ್ ಹಿಂಗೆಲ್ಲ ಕಾಣ್ತದೆ. ಈಗ ಅವ್ ಕಂಟಿ ಬೆಳೆದವ್ರು ಇಲ್ಲಂದ್ರ ಇದ್ರ ಮಟ್ಟ ಕಾಣ್ತೈತ್ರಿ, ಇದು ಹುಗ್ದೈತ್ರಿ. ಇಲ್ಲಂದ್ರ ಮುಂದ ಮಾನ್ ಗಿಡ ಐತಲ್ರಿ ಅಲ್ಲಿ, ಅಲ್ಲಿ ಮಟ್ಟ ಕಾಣ್ತೈತ್ರಿ. ಇದು ನಾವ ಎಷ್ಟ ನೋಡಿವ್ರಿ. ಇದು ದೊಡ್ಡದೈತ್ರಿ. ಇದರ ಈಗ ದೊಡ್ಡದ ಹೊಡಿಯವ್ ಸಪ್ರೇಟ್ ಇದೊಂದು ಏಕ ಕಂಪೌಂಡ್, ಅವ್ರ ಕಂಪೌಂಡ್ ನಮ್ಮ ಈಗ ಅಂತೀವಲ್ರಿ ಕಂಪೌಂಡ್. ಇದು ಒಳಗ ಅಡ್ಡಾಡಕ್ ಅವ್ರಿಗೆ ಇದು ಕ್ವಾಟಿ ಗಾಡ್ರಿ, ನಡೆದಾಡಕ್. ಹ್ಞೂನ್ರಿ. ಇದು ರಿನೋವೇಟ್ ಆಗಿರ್ತಕ್ಕಂಥದ್ದು. ಇಲ್ಲಿದ್ದಾರೆ, ಇಲ್ಲಿದ್ದ ಇಷ್ಟು ಆಗಿದ್ದಾರೆ. ಇದು ಅಲ್ಲಿ ಮಟ್ಟ ನಾವ್ ಆಗಲ್ಲಿ ನೋಡಿದ್ವಲ್ಲ, ಇದು ಹೌದ್ರಿ. ಇದು ಹೌದು, ಇದು ರಿನೋವೇಟ್. ಹ್ಞೂನ್ರಿ, ಇದು ರಿನೋವೇಟ್ ಆಗಿದ್ದ. ಇದೊಂದು ಗುಡಿಯಲ್ಲಿದ್ದ ಹೋಗಿದ್ರಿ. ಹಿಂಗ ಹೇಳಿದ್ರೆ ಮತ್ತೆ ಹಿಂಗ ಹೋಗ್ರಿ, ಹಿಂಗ ಅಲ್ಲಿ ಇದು ಮದ್ದಿನ ಹೊಂಡ. ನಿಮ್ಗೆ ಹೇಳಿದ ವಿಶೇಷ ಹೊಂಡ ಅಂದ್ರ ಇದರಿ ಮದ್ದಿನ ಹೊಂಡದಾಗ ಅವಾಗ ಹುರುಕ್ ಬಾಳ್ರಲ್ಲಿ, ಈಗ ಇಲ್ಲವು. ಅವಾಗ ಈಗೆಲ್ಲ ದವಾಖಾನೆ ಆಗ್ಯವು. ಅವಾಗ ಏನ ಕಾಯಿಲೆ ಬಂದ್ರು ದವಾಖಾನೆ ಇಲ್ಲ, ಈಗ ದವಾಖಾನೆ. ಅವಾಗ ದವಾಖಾನೆ ಇಲ್ದಾಗ ಕನ್ನರ ಹತ್ಲಿ, ಹಿರೇ ಬ್ಯಾನರ ಇರ್ಲಿ, ಹುರುಕ್ ಅಥವಾ ಏನ ಸಮಸ್ಯೆ ಐತೆ ಅಂದ್ರೆ ಈ ಹೊಂಡದ ಜಳಕ ಮಾಡಿ ಅಮ್ಮನ ದರ್ಶನ ತಗೊಂಡ್ರೆ 100 ಆರಾಮಾಗಿ ಹೋಗ್ಯಾರ. ಈಗ ಈ ನೀರ್ ನೋಡಿದ್ರೆ ಯಾರು ಮಾಡಂಗಿಲ್ಲ ಇವತ್ತಿನ ಜನರೇಷನ್ ಒಳಗ. ಆದ್ರ ನೀರ್ ಎಷ್ಟು ಪವಿತ್ರ ಐತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇದೇನೈತಿ, ಇದು ಕ್ವಾಟಿ ಹತ್ತಕ ಆ ಕಲ್ಲ ನೋಡ್ರಿ ಎಷ್ಟ್ ಚಂದ ಕಿತ್ತಾರ ಇವ್ರು. ಅದ ನೋಡ್ರಿ, ಅದು ಎಲ್ಲಾರ ಅದು ಹೆಂಗ ಇದು ಎಲ್ಲ ಸರೌಂಡಿಂಗ್. ಇಲ್ಲಿ ನಿಮ್ ಫಸ್ಟ್ ತೋರಿಸ್ತೀನಿ ಬರ್ರಿ. ಹಿಂಗ್ ಹೊರಗಡೆ ಬಂದ ಯಾಕ್ರಿ ನಿಮ್ಗೆ ಎಂಟ್ರನ್ಸ್ ಹಳೆ ಕ್ವಾಟಿಗೆ ಫಸ್ಟ್ ಎಂಟ್ರನ್ಸ್. ಆನೆ ಗುಂದರ ಅರ್ಸದ್ ಯಾಕಂದ್ರ ಈ ಆನೆ ಚಿತ್ರನ ಮೇನ್. ಈ ಸಿಂಬಲ್ ಬದ್ಲಿ ಕಡೆ ಇಲ್ರಿ. ಈ ಸಿಂಬಲ್ ಇದ್ದಿದ್ದು ಆನೆ ಗುಂದರ ಅರ್ಸದ್ ಕಾಲದ ಅಂದ್ರ ಕ್ವಾಟಿ ಯಾವಾಗ ಸೃಷ್ಟಿ ಆಗೈತಿ ಅಂದ್ರ ಆನೆ ಗುಂದರ ಅರ್ಸದ್ ಕಾಲದಾಗ ಅಂತ ನಾವು ಒಂದ್ ತೀರ್ಮಾನಕ್ ಬಂದೈತ್ರಿ. ಎಲ್ಲಾರ ಹಿಂದ್ ಹಿರಿಯರ್ ಹೇಳಕ್ಕೆ ಅಂತ ಬಂದಾರ. ಹೆಂಗ ಎಂಟ್ರನ್ಸ್ ಮೂಲ ಎಂಟ್ರನ್ಸ್. ಇದಿಷ್ಟು ಶ್ರೀಮಂತಗಡದ ಒಂದು ಭವ್ಯ ಇತಿಹಾಸ ಮತ್ತು ಇಲ್ಲಿನ ಪ್ರಾಮುಖ್ಯತೆ. ನನಗೆ ಮಾಹಿತಿಯನ್ನ ಕೊಟ್ಟಂತ ಪಕ್ಕೀರ್ ಗೌಡ್ರಿಗೂ ಮತ್ತು ಪ್ರಕಾಶ್ ಗೌಡ್ರಿಗೂ ನನ್ನ ಪರವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಸಂಬಂಧ ಸ್ವಲ್ಪ ತ್ರಾಸ ಆತ್ ನಿಮಗೆ. ನೀವು ಆದ್ರ ಸ್ವಂತದ್ ಏನಲ್ಲ, ಅಮ್ಮನ ಪ್ರಭಾವಳಿಯನ್ನ ಜಾಸ್ತಿ ಭಕ್ತರಿಗೆ ಅನುಕೂಲ ಆಗಲಿ ಅಂತ ನೀವು ಕಷ್ಟಪಟ್ಟು ಇಲ್ಲಿ ಬಂದಿರಿ. ಮತ್ ನಾವ್ ಇಷ್ಟು ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ನಿಮಗ ಏನ್ ತೊಂದ್ರೆ ಏನಿಲ್ಲ. ನಮ್ಗೇನು ಭಕ್ತಾದಿಗಳಿಗೆ, ಪ್ರವಾಸಿಗರಿಗೆ, ಸ್ಪೆಷಲಿ ಯುವತಿಯರಿಗೆ ಒತ್ತು ಕೊಟ್ಟು ಹೇಳ್ತೀನಿ, ದೇವಸ್ಥಾನಕ್ಕೆ ಬರಕ, ಇಲ್ಲಿ ಕೋಟೆ ನೋಡಕ್ ಬರೋರು ಎಲ್ಲರೂ ಸ್ವತಂತ್ರರು. ಬಂದಾಗ ದಯವಿಟ್ಟು ಸಭ್ಯತೆಯಿಂದ ವರ್ತನೆ ಮಾಡ್ರಿ, ಅಸಭ್ಯತೆಯಿಂದ ವರ್ತನೆ ಮಾಡಕ್ ಹೋಗ್ಬೇಡ್ರಿ. ಕೋಟೆ ಮೇಲೆ ಹತ್ತದಾಗ ಸ್ವಲ್ಪ ಹುಷಾರಿಂದ ಇರ್ರಿ. ಗಾಳಿ ಬಾಳ ಬರ್ತೈತಿ. ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿ ಎಲ್ಲಾರು ಬಿದ್ರ ಕಲ್ಲದಾವು ಎಲ್ಲಾ ಕಡೆನು, ಪೆಟ್ಟಾಗೋ ಸಾಧ್ಯತೆ ಬಾಳ ಇರ್ತೈತಿ. ಮಕ್ಕಳನ್ನ ಕರ್ಕೊಂಡ್ ಬಂದಿರ್ತೀರಿ, ಬಾಳ ಹುಷಾರಿಂದ ಇರ್ರಿ. ಮಂಗ್ಯ ಹಾವಳಿ ಬಾಳ ಐತಿ. ಮಕ್ಕಳ ಕೈಯಾಗ ಬಿಸ್ಕೆಟ್ ಕೊಟ್ಟೆ, ಆ ಮಂಗ್ಯಾಕ್ ಅದನ್ನ ಹಾಕ್ಸಕ್ ಮಾಡಿದೆ, ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ.
ಮಕ್ಕಳು ಹುಷಾರಿ. ಆಮೇಲೆ ಎಲ್ಲಿ ಬೇಕಲ್ಲೇ ಪ್ಲಾಸ್ಟಿಕ್ ಅನ್ನು ಒಗ್ಯಾಕ್ ಹೋಗ್ಬೇಡ್ರಿ, ಸ್ವಚ್ಛತೆಯನ್ನ ಕಾಪಾಡ್ರಿ. ಆ ಮದ್ದಿನ ಹೊಂಡದಾಗ ಜಳಕ ಮಾಡ್ತಾರ ಕರೆ, ಆದ್ರ ಮಾಡಿ ಅರಿಬಿನ ಅಲ್ಲೇ ಬಿಸಾಕಕ್ ಹೋಗ್ಬೇಡ್ರಿ. ಅರ್ಥ ಮಾಡ್ಕೊರಿ, ನಿಮ್ಮಂಗ ಇನ್ನೊಬ್ರು ಅಲ್ಲಿ ಜಳಕ ಮಾಡಕ್ ಬರ್ತಾರೆ. ಬೇರೆ ಬೇರೆ ರಾಜ್ಯದಿಂದನೂ ಭಕ್ತರು ಬರೋದ್ರಿಂದ ನೋಡಕ್ ಅಸಹ್ಯ ಅನಿಸ್ಬಾರ್ದು. ಸ್ವಚ್ಛತೆಯನ್ನ ಮೇಂಟೈನ್ ಮಾಡ್ರಿ. ಇನ್ನೊಂದು ವಿಡಿಯೋದಾಗ ನಿಮ್ಮನ್ನ ಸಿಗಾಕ್ ಪ್ರಯತ್ನ ಮಾಡ್ತೀನಿ. ಒಂದ್ ಒಳ್ಳೆ ಟ್ರೆಕ್ಕಿಂಗ್ ಪ್ಲೇಸ್ ಐತಿ. ನಿಮ್ದು ವೆಹಿಕಲ್ ಇದ್ರ ಸೀದಾ ಟಾಪಿಗೆ ಬರ್ಬೋದು, ವೆಹಿಕಲ್ ಇಲ್ಲ ಅಂದ್ರೆ ನಡ್ಕೊಂಡು ಬರ್ಬೋದು. 2 ಆಪ್ಷನ್ ಐತಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದೊಂದು ವಿಡಿಯೋದಾಗ ನಿಮ್ಮನ್ನ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಿರ್ರಿ ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.